ಕುಂಭಕೋಣದಿಂದ ಒಂದು 30 ಕಿಲೋಮೀಟರ್ ಆಗ್ಬೋದು. ಆ ಕೃಷ್ಣಮನ್ನಾರ ಗುಡಿ ಎಂಬತಕ್ಕಂಥ ಊರಲ್ಲಿ ಹೋದ್ರೆ ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ರಾಜಗೋಪಾಲ ಸ್ವಾಮಿ ಪ್ರತಿಮೆ, ಎಲ್ಲೇನು ಶ್ರೀನಿವಾಸ ದೇವರಿದ್ದಾರೋ ಆ ರೀತಿ ರಾಜಗೋಪಾಲ ಸ್ವಾಮಿ ಪ್ರತಿಮೆ ದೇವರಿತ್ತು. ರಾಜಗೋಪಾಲ ಅಂದ್ರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಕೃಷ್ಣ. ಆ ಕೃಷ್ಣನ ದೇವಸ್ಥಾನ ಅದು. ಅಲ್ಲಿಗೆ ಸಂಚಾರ ಮಾಡ್ತಾ ಎಲ್ಲರೂ ಕೂಡ ಅಲ್ಲಿ ಬರ್ತಕ್ಕಂಥವ್ರಾದ್ರು. ಬಂದ ಮೇಲೆ ಸಾಮಾನ್ಯ ಯತಿಗಳೇನು ಮಾಡ್ತಾರೆ, ದೇವರನ್ನು ಸ್ತೋತ್ರ ಮಾಡೋದು ಜಾಸ್ತಿ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿ ಬಂದ ಮೇಲೆ ಅತ್ಯಂತ ಭಕ್ತಿಯಿಂದ ಮನಸ್ಸಿನಲ್ಲಿ ಅವರನ್ನ ಭಕ್ತಿಯಿಂದ ಸ್ತೋತ್ರ ಮಾಡ್ತಕ್ಕವರಾಗಿದ್ದಾರೆ ಇಲ್ಲಿ ಆ ರಾಜಮನ್ನಾರ ಗುಡಿಯಲ್ಲಿ. ಅಷ್ಟೇ ಅಲ್ಲ, ಭಕ್ತಿಯಿಂದ ಸ್ತೋತ್ರ ಮಾಡಿ ಅಲ್ಲೇ ಕೆಲವು ದಿನಗಳು ವಾಸವಾಗಿದ್ರು. ಹಿಂದೆ ಪೂರ್ವಾಶ್ರಮದಲ್ಲಿ ಬಂದಾಗ ಜಾಸ್ತಿ ಇರಲಿಲ್ಲ, ಸಂಚಾರತ್ವ ಬಂದು ದರ್ಶನ ಮಾಡ್ಕೊಂಡು ಹೊರಟೋದ್ರು. ಆದರೆ ಈಗ ಪೀಠಾಧಿಪತಿಗಳಾಗಿ ಬಂದಿರತಕ್ಕಂಥ ರಾಘವೇಂದ್ರ ತೀರ್ಥರು ಅಲ್ಲಿ ತುಂಬ ದಿನಗಳ ಕಾಲ ವಾಸವನ್ನ ಮಾಡ್ತಾ ಇದ್ರು, ಅಲ್ಲೇ ಇದ್ರು. ಇದ್ದಾಗ ಸುಮ್ಮನೆ ಇದ್ರೆ ಉಪಯೋಗ ಇಲ್ಲ ಅಂತೇಳಿ ರಾಜಗೋಪಾಲ ಸ್ವಾಮಿಯನ್ನ ಸ್ತೋತ್ರ ಮಾಡಿ, ಅದಕ್ಕೆ ರಾಜಗೋಪಾಲ ಸ್ತುತಿ ಅಂತ ಇದೆ. ಅದು ಏನಂತ ಸ್ತೋತ್ರ ಮಾಡಿದ್ರು, ರಾಜಗೋಪಾಲ ಸ್ವಾಮಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತ. ಆದ್ದರಿಂದ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾವ ರೀತಿ, ಇಲ್ಲೇ ರಾಜಗೋಪಾಲ ಸ್ವಾಮಿಯೇ, ನನ್ನ ಹೃದಯದಲ್ಲಿ ಧ್ಯಾನವಿರ್ತಕ್ಕಂತಹ ತುಂಬಿತಕ್ಕಂತಹ ನೀರಿನ ಸುವಾಸನೆಗೋಸ್ಕರ ನಿನ್ನ 2 ಪಾದಗಳು ಆವಿರ್ಭೂತವಾಗಿದ್ದಾವೆ. ನಮ್ಮನ್ನೇ ಹೇಳಿದೆ, ಯಾವುದೇ ದೇವರು ನೋಡಬೇಕಾದ್ರೆ ಆಪಾದ ಮೌಲಿ ಪರ್ಯಂತಂ, ಆದ್ದರಿಂದ ಆರಂಭ ಮಾಡಿಕೊಂಡು ನೋಡಬೇಕು. ಆ ರೀತಿ ರಾಘವೇಂದ್ರ ಸ್ವಾಮಿಯವರು ರಾಜಮನ್ನಾರ ಗುಡಿಯಲ್ಲಿ ರಾಜಗೋಪಾಲ ಸ್ವಾಮಿಯನ್ನ ಮೊದಲಿಗೆ ನೋಡಿದ್ದು 2 ಪಾದಗಳನ್ನ. ನಿಮ್ಮ ಪಾದಗಳು ಹೇಗಿದಪ್ಪ ಅಂದ್ರೆ ವರ್ಣನೆ ಮಾಡ್ತಾ ಇದ್ರೆ, ನನಗೆ ಆವಿರ್ಭೂತವಾಗಿ ನನಗೆ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಳ್ತಕ್ಕಂತಹ ಗುರುತು ಇಟ್ಟಿರ್ತಕ್ಕಂಥ ನಿಮ್ಮ 2 ಪಾದಗಳು, ಚಿಗುರೆಲೆ ಅಂತ ಇರ್ತಕ್ಕಂಥ ನಿಮ್ಮ 2 ಪಾದಗಳು ಅಂತೇಳಿ ಆ ರಾಜಗೋಪಾಲ ಸ್ವಾಮಿಯ ಪಾದಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ವೇದ ಮಂತ್ರಗಳಲ್ಲಿ ಆದಿ ಅಂತ್ಯದಲ್ಲಿ ಓಂಕಾರ ಸೇರಿಸ್ತೀವಿ. ಓಂ ಶ್ರೇ ಹೀಗೆ ಹೇಳ್ಬಿಟ್ಟು ಅಷ್ಟು ಓಂ ಅಂತ ನಿಲ್ಲಿಸ್ತೀವಿ. ಹಾಗೆ ವೇದ ಮಂತ್ರಗಳಲ್ಲಿ ಆದಿಯಲ್ಲಿ ಅಂತ್ಯದಲ್ಲಿ ಓಂಕಾರವನ್ನ ಯಾವ ರೀತಿ ಪಠನೆ ಮಾಡ್ತೀವೋ ಆ ರೀತಿಯಾಗಿ 2 ಓಂಕಾರ ನಿನ್ನ ಪಾದಗಳಿರ್ತಕ್ಕಂತಹ ರಕ್ತಖಚಿತವಾದ 2 ಗೆಜ್ಜೆಗಳ ರೂಪದಲ್ಲಿ ನನಗೆ ಕಾಣ್ತಾ ಇದೆ ಸ್ವಾಮಿ. ಅವು ಓಂಕಾರದಿಂದ ಕಾಣ್ತಾ ಇದೆ, ಅಂತಹ ಪಾದಗಳು ನಿನ್ನ ಪಾದಗಳು. ಇಲ್ಲಿ ಒಂದು ಶಬ್ದ ಕೆಲವರಿಗೆ ಅರ್ಥ ಆಗದೆ ಇರ್ಬೋದು. ಪಾದ ಅಂದ್ರೆ ಏನು, ಓಂಕಾರ ಅಂದ್ರೆ ಏನು? ಓಂಕಾರ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ಭಗವಂತನ ಸನ್ನಿಧಾನ ಇರ್ತಕ್ಕಂಥ ಓಂಕಾರ. ಅಂತಹ ಓಂಕಾರವನ್ನು ಪಾದಕ್ಕೆ ಹೋಲಿಸಬಹುದಾ? ಪಾದ ಅನ್ನೋದಂದ್ರೆ ಭಗವಂತನಿಗೆ ಅವಯವಗಳಲ್ಲಿ ಭೇದವಿಲ್ಲ. ನಮ್ಮ ಕೈ ಬೇರೆ, ಕಾಲು ಬೇರೆ, ನಮ್ಮ ತಲೆ ಬೇರೆ, ಕಣ್ಣು ಬೇರೆ, ಮೂಗು ಬೇರೆ. ಆದರೆ ಭಗವಂತನಿಗೆ ಆ ರೀತಿ ಅಲ್ಲ, ಎಲ್ಲವೂ ಒಂದೇ. ಹೇಗೆ ಗುರುತಿಡಿಬೇಕು ಅಂದ್ರೆ, ಅವನು ಹೆಂಗ ಬಂದ್ರೆ ಚಿನ್ಮಯಾತ್ಮ ದೇಹ. ಈಗ ಆನಂದ ಮತ್ತು ಜ್ಞಾನ ಇವೆರಡನ್ನು ಕೂಡಿಸ್ಬಿಟ್ರೆ ಹೇಗಿರುತ್ತೋ ಅದು ದೇಹ ಒಂದು ಪರಮಾತ್ಮನು. ಅದು ಹೆಂಗ್ ಬರಬೇಕು ಸ್ವಾಮಿ? ಈಗ ನಮಗೆ ಭಕ್ತಿ ಬರ್ಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿ ನಮಸ್ಕಾರ ಮಾಡಿದ್ರೆ ಅದು ಹೆಂಗಿದ್ದಾನೆ, ಕೈ ಹಿಂಗಿಟ್ಕೊಂಡಿದ್ದಾನೆ ಇಂಥ ಮೂರ್ತಿ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಸರಿ, ಬಿಡಿದಾನೆ, ಬಾಲ ಇದೆ, ಓ ಪ್ರಾಣದೇವರು, ಹೀಗೆ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಭಗವಂತ ಯಾವ ರೀತಿ ಇದ್ದಾನೆ ಕೃಷ್ಣ ಅಂತ ಕೇಳಿದ್ರೆ, ಭಗವಂತ ಯಾರಾಗಿರಲಿ, ನಾವು ಈ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನ ಮಿಕ್ಸ್ ಮಾಡಿ ಒಂದು ಗೊಂಬೆ ಮಾಡಿದ ಮೇಲೆ ಆ ಗೊಂಬೆ ನೋಡ್ರಿ, ಮೈದಾ ಹಿಟ್ಟು ಬೇರೆ ಕಾಣಿಸುತ್ತಾ, ಗೋಧಿ ಹಿಟ್ಟು ಬೇರೆ ಕಾಣಿಸುತ್ತಾ? ಇಲ್ಲ, ಒಂದೇ ಕಾಣಿಸುತ್ತೆ. ಆ ರೀತಿ ಜ್ಞಾನ ಮತ್ತು ಆನಂದ ಇವೆರಡನ್ನ ಕೂಡತಕ್ಕಂತಹ ಪ್ರತಿಮೆ ಭಗವಂತಂದು ಒಂದು. ಎರಡನೇ ವಿಷಯ, ಭಗವಂತನಿಗೆ ಅವಯವಗಳಿಗಿಂತ ಬೇರೆ ಇಲ್ಲ. ನಾವು ಕಣ್ಣಿಂದ ಮಾತ್ರ ನೋಡ್ತೀವಿ, ಭಗವಂತ ಕಾಲಿನ ಪಾದದಿಂದ ಕೂಡ ನೋಡ್ತಾನೆ. ಅವನಿಗೆ ನಮ್ಮ ಥರ ಕಣ್ಣು ಮೂಗು ಬಾಯಿಂದಲೇ ನೋಡಬೇಕು, ಕಿವಿಯಿಂದ ಕೇಳಬೇಕು, ಬಾಯಿಂದ ಮಾತಾಡಬೇಕು, ಕಣ್ಣಿಂದ ನೋಡಬೇಕು, ಮನಸ್ಸಲ್ಲಿ ಚಿಂತೆ ಮಾಡಬೇಕು, ಯಾವುದು ಅವನಿಗಿಲ್ಲ. ಎಲ್ಲಿ ಬೇಕಾದ್ರೆ ಅವನಿಗೆ ಅವರಿಂದ ಮಾಡ್ಬೋದು. ಅದಕ್ಕೆ ಸಣ್ಣ ಒಂದು ಉದಾಹರಣೆ ಹಿಂದಿನ ಉಪನ್ಯಾಸ ಕೊಟ್ಟಿರ್ಬೇಕು, ಮತ್ತೆ ಕೊಡ್ತೀನಿ. ಒಮ್ಮೆ ಪ್ರಾತಸ್ಮರಣೀಯರಾದ ಸುಜೀಂದ್ರ ತೀರ್ಥರ ಕಾಲಕ್ಕೆ ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಮಂತ್ರಾಲಯದಲ್ಲಿ. ಆಗ ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಸ್ತ್ರ ಇವರು ಹೇಳಲಿಕ್ಕೆ ಅದ್ವೈತ ವಿದ್ವಾಂಸರಲ್ಲಿದ್ದರು. ಎಲ್ಲಿ ಮಂತ್ರಾಲಯದಲ್ಲಿ ಇದ್ರು ಅವರು ಅದ್ವೈತಿಗಳು.
ಸ್ಮಾರ್ತ್ ಅಂತ ದೊಡ್ಡ ವಿದ್ವಾಂಸರು. ಇಡೀ ಅವತ್ತಿನ ಕಾಲಕ್ಕೆ ಇಡೀ ಭಾರತ ದೇಶದಲ್ಲಿ ನಂಬರ್ 1 ರಾಷ್ಟ್ರಪತಿ ಅವಾರ್ಡ್ ತಗೊಂಡಿರ್ತಕ್ಕಂಥವ್ರು ಅಂತಹ ವಿದ್ವಾಂಸರು ಕಾಲೇಜ್ ರಿಟೈರ್ಡ್ ಆಗಿ ಕರ್ಕೊಂಡ್ಬಂದಿದ್ರು. ಅವರು ಅಲ್ಲಿಗೆ ಪಾಠ ಹೇಳಕ್ಕೆ ನಮಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ರು. ಒಮ್ಮೆ ಸುಜೀಂದ್ರ ತೀರ್ಥರು ಪೂಜೆ ಮಾಡ್ತಾ ಇದ್ರು, ರಾಮದೇವ್ರ ಪೂಜೆ ಮಾಡ್ತಾ ಇದ್ರು. ಈಗೇನು ರಾಘವೇಂದ್ರ ಸ್ವಾಮಿಗಳವರು ವಾದಿನ ತೀರ್ಥರ ಮಧ್ಯದಲ್ಲಿ ಒಂದು ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಮೇಲೆ ಪೂಜೆ ಮಾಡ್ತಾ ಇದ್ರು. ಮಾಡಬೇಕಾದ್ರೆ ಇವರು ಸುಜೀಂದ್ರ ತೀರ್ಥರ ಹಿಂಭಾಗದಲ್ಲೇ ಕೂತ್ಕೊಂಡಿದ್ರು. ಯಾರೋ ಆ ಜ್ಞಾನಿಗಳು, ಆ ಪಂಡಿತರು ಕೂತ್ಕೊಂಡಾಗ ಅವತ್ತು ಕಾರಣಾಂತರಿಂದ ಬೇರೆ ಯಾರೋ ನೈವೇದ್ಯವನ್ನು ನೋಡಬಾರ್ದಿರ್ತಕ್ಕಂಥ ವ್ಯಕ್ತಿಗಳು ಬಂದಿದ್ರು. ಅವತ್ತು ಸರಿ ಸ್ವಾಮಿಗಳು ಏನು ಮಾಡಿದ್ರು, ಹಿಂಭಾಗದಲ್ಲಿ ಇಟ್ಟು ಈಗ ನೈವೇದ್ಯ ಮಾಡಿದ್ರು. ಆಗ ಇನ್ನೊಬ್ಬ ವಿದ್ವಾಂಸರಿದ್ರು, ಅವ್ರಿಗೆ ಕನ್ನಡ ಬರುತ್ತೆ, ಬೆಂಗಳೂರಿನವರು, ಮಾಗಡಿ ರಂಗನಾಥ ಆಚಾರ್ಯ, ಈಗಿಲ್ಲ ಅವರು, ರಂಗನಾಥ ಆಚಾರ್ಯರು ಅಂತೇಳಿ ದೊಡ್ಡ ವಿದ್ವಾಂಸರು, ನನ್ನ ಗುರುಗಳು ಕೂಡ ಅವರು, ಇಬ್ಬರು ಗುರುಗಳೇ. ಅವರು ಮಾಗಡಿ ರಂಗನಾಥ ಆಚಾರ್ಯರಿಗೆ ಕನ್ನಡ ಬರುತ್ತೆ, ಸಂಸ್ಕೃತ ಬರುತ್ತೆ. ಅವ್ರು ಇನ್ನೊಬ್ಬ ಪಂಡಿತರಿಗೆ ಸಂಸ್ಕೃತ ಬರುತ್ತೆ, ತೆಲುಗು ಬರುತ್ತೆ. ಇಬ್ಬರಿಗೂ ಸಂಸ್ಕೃತ ಬರುತ್ತೆ, ಅವ್ರಿಗೆ ಕನ್ನಡ ಬರಲ್ಲ, ತೆಲುಗು ಬರಲ್ಲ. ಸಂಸ್ಕೃತ ಭಾಷೆಯಲ್ಲಿ ಅವ್ರು ಕೇಳಿದ್ರು, ಅಲ್ಲ ನಿಮ್ಮ ಸ್ವಾಮಿಗಳು ಆ ಪ್ರತಿಮೆ ಹಿಂಭಾಗದಲ್ಲಿ ಇಟ್ಟು ನೈವೇದ್ಯ ಮಾಡಿದಿಲ್ಲ, ಹೆಂಗೆ ಸ್ವೀಕಾರ ಮಾಡ್ತಾನೆ? ಊಟ ಅಂದ್ರೆ ಮುಂದೆ ಬರಪ್ಪ, ಕಿಂದಿಟ್ಟು ಊಟ ಮಾಡೋಕ್ಕಾಗುತ್ತೇನು ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ರು ಸಂಸ್ಕೃತವಾಗಿ, ಸ್ವಾಮಿ ನಮ್ಮ ಭಗವಂತನಿಗೆ ಈ ಬೆನ್ನು ಬೇರೆ, ಹೊಟ್ಟೆ ಬೇರೆ, ಬಾಯಿ ಬೇರೆ, ಕಣ್ಣು ಬೇರೆ, ಕಲ್ಲು ಬೇರೆ, ಇದು ಬೇರೆ ಇಲ್ಲ, ಎಲ್ಲ ಒಂದೇ. ಓಹೋ, ನಿಮ್ಮ ತತ್ವ ಆಗನಾ ಅಂತ ಉತ್ತರ ಕೊಟ್ಟರು. ಅದಕ್ಕೆ ಉದಾಹರಣೆ ಕೊಡ್ತೀನಿ. ಭಗವಂತ ತಾನು ಕಣ್ಣಿಂದಲೇ ನೋಡ್ಬೇಕು ಅಂತಿಲ್ಲ, ಇದನ್ನ ನೋಡ್ಬೇಕು ಅಂತಿಲ್ಲ, ಯಾವ ಅವಯವ ಬೇಕಾದ್ರೆ ನೋಡ್ತಾನೆ. ಇಂತಹ ಭಗವಂತನ ಕಾಲಿಗೆ ನಾವು ಹೋಲಿಸಿದ್ರೆ ಕಾಲು ಬೇರೆ, ಕಣ್ಣು ಬೇರೆ ಅಲ್ಲ, ಎಲ್ಲವೂ ಕೂಡ ಒಂದೇ ಇರ್ತಕ್ಕಂಥದ್ದು. ಎಲ್ಲಿಂದ ಬೇಕಾದ್ರೆ ಭಗವಂತ ನೋಡಬಲ್ಲ, ಭಗವಂತನಿಗೆ ಮಾತ್ರ ನಿಯಮ, ಬೇರೆ ಯಾರಿಗೂ ಇಲ್ಲ ನಿಯಮ. ಅಂತಹ ಭಗವಂತನು ಆ ಭಗವಂತನ ಪಾದಗಳನ್ನು ನೋಡಿ ಆನಂದ ಪಡ್ತಕ್ಕಂಥವರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆನಂದದಲ್ಲಿ ಪಾದ ನೋಡ್ಕೊಂಡು, ಮುಗ ನೋಡ್ಕೊಂಡು, ಕಣ್ಣಿಗೆ ಬಂದರು. ಕಣ್ಣು ನೋಡ್ತಾ ಇದ್ದಾರೆ. ಎರಡು ಕಣ್ಣು ಹೇಗಿದೆಯಪ್ಪ ಅಂದ್ರೆ, ಗೋವು ಒಂದು ಕಣ್ಣು ಹಸು, ಇನ್ನೊಂದು ಕಣ್ಣು ಕಾಂತಿ. ಹಸುವಿನ ಕಾಂತಿಯಂತೆ ಆ ಜಲಪ್ರವಾಹದಲ್ಲಿ ನೀರಿನಲ್ಲಿ ಮುಳುಗಿದ ಹೇಗೆ ಎದ್ದು ಬರುತ್ತೋ ಆ ರೀತಿಯಾಗಿ ಆ ರಾಜಗೋಪಾಲ ಸ್ವಾಮಿಯ ಕಣ್ಣುಗಳು ಅಂತಹ ವಿಶಿಷ್ಟವಾಗಿರ್ತಕ್ಕಂಥ ಕಣ್ಣುಗಳಿದ್ವು. ಆ ಬೇಸಿಗೆಯ ಒಂದು ಬಿಸಿಲು ಕಣ್ಣುಗಳನ್ನು ಬಿದ್ದು ಬಿಟ್ರೆ ಯಾಕೆ ಕಾಣಿಸ್ತಪ್ಪ ಅಂದ್ರೆ ಒಳ್ಳೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಬೆಳಕಿನಂತೆ ಕಾಣ್ತಾ ಇತ್ತು, ಅಷ್ಟು ತೇಜಸ್ಸು ಅಂತಕ್ಕಂಥ ಕಣ್ಣು. ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ನಿತ್ಯ ನಾನು ಬರ್ತೀನಿ ಪ್ರವಚನಕ್ಕೆ, ಕಾವು ತಗೊಂತೀನಿ, ನಮಸ್ಕಾರ ಮಾಡ್ತೀನಿ, ಅರ್ಚಕರು ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ಕೊಟ್ಟಾಗ ಆ ಪ್ರತಿಮೆಯೆಲ್ಲ ನೋಡ್ತೀನಿ ಕಣ್ ತುಂಬ. ಆದರೆ ಕಣ್ಣಲ್ಲಿ ಒಂದು ಏನೋ ಒಂದು ಶ್ರೀನಿವಾಸ ದೇವರಿಗೆ ಒಂದು ಇದಿದೆ, ಎಸ್, ನನಗೆ ಒಂದು ಆಶ್ಚರ್ಯ. ಪ್ರತಿನಿತ್ಯ ಒಂದಾಗ ನೋಡ್ತೀನಿ, ಬೇರೆ ಬೇರೆ ಮಡಿ ಉಡಿಸ್ತಾರೆ, ಬೇರೆ ಬೇರೆ ಥರ ಅಲಂಕಾರ ಮಾಡ್ತಾರೆ, ಅದೆಲ್ಲ ಬೇರೆ. ಅದೇ ಭಗವಂತನ ನೇತ್ರ ಇದೆಯಲ್ಲ, ಅದು ಒಳ ಒಂಥರ ಸುಂದರವಾಗಿ ಕಣ್ಣು ನೇತ್ರ ಕಾಣಿಸ್ತಾರೆ. ಅದೇನು ನೋಡಿದ್ರು ವರ್ಣನೆ ಮಾಡೋಕ್ಕಾಗಲ್ಲ. ಆ ರೀತಿ ರಾಜಗೋಪಾಲ ಸ್ವಾಮಿಯ ಕಣ್ಣುಗಳು ಆ ರೀತಿಯಾಗಿತ್ತು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ಅವ್ರ ತುಟಿಗಳೇ ಆಗಿತ್ತು, ಅವ್ರ ಮುಖ ಆಗಿತ್ತು, ಅದು ಮುಂಗುರು ಗೂದುಗಳಾಗಿತ್ತು. ಆ ಬೆಳದಿಂಗಳು ಕತ್ತಲೆಯಂತೆ ದೂರ ಮಾಡಿ ಒಳ್ಳೆ ಮಂದಾಸ ಮುಗುಳು ಮಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆ ಪ್ರತಿಮೆ ಸುಂದರವಾಗಿತ್ತು ಅಂತೇಳಿ ಹೀಗೆ ಆ ರಾಜಗೋಪಾಲ ಸ್ವಾಮಿಯ ವಿಶಿಷ್ಟವಾಗಿರ್ತಕ್ಕಂಥದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಗುಂಗುರು ಗೂದುಗಾರಿ ಇರ್ತಕ್ಕಂಥದ್ದು ಅಂತೇಳಿ ಆ ಯಾವ ಎಲ್ಲವನ್ನು ಕೂಡ ವಿಶೇಷವಾಗಿ ಅದನ್ನು ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಎಲ್ಲ ವರ್ಣನೆ ಮಾಡಿದಾಗೋಯ್ತು. ಕೊನೆಗೆ ಅಲ್ಲಿಂದ ಪ್ರಯಾಣ ಮಾಡಿ ಮುಂದೆ ಬರ್ತಕ್ಕಂಥವ್ರು ಅದು ಎಲ್ಲಿ ಬಂದರು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಆ ಸ್ವಾಮಿಯ ದರ್ಶನ ಮಾಡಿಕೊಂಡು ಆ ಮುಂದೆ ಪ್ರಯಾಣ ಮಾಡಿ ಬಂದು ಅಲ್ಲಿ ಒಂದು ಸಮುದ್ರವನ್ನು ನೋಡಿದರು. ಸಮುದ್ರಕ್ಕೆ ಬಂದರು. ಸಮುದ್ರಕ್ಕೆ ಬಂದಾಗ ಸಮುದ್ರದ ಅಲೆಗಳು ಬಂದು ಪಟಪಟ ಅಂತ ದಂಡೆಗೆ ಹೊಡಿತಾ ಇತ್ತು. ದೊಡ್ಡ ಅಲೆ ಬರೋದು, ಹಾಕಂತ ಹೊಡೆದು ಕಮ್ಮಿಯಾಗಿ ಹೊರಗೆ ಹೋಗೋದು. ಈ ಸಮುದ್ರ ನೋಡಿರ್ತೀರಿ, ಆ ರೀತಿಯಾಗಿತ್ತು. ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂದರೆ, ಚಂದ್ರನ ಕೈಯಲ್ಲಿ ಕಲ್ಪವೃಕ್ಷ, ಕಣ್ಣಲ್ಲಿ ಅಮೃತ. ಈ ಸಮುದ್ರ ಮದನ ಮಾಡಬೇಕಾದ್ರೆ ಇವೆಲ್ಲ ಬಂದು ಯಾವ್ಯಾವುದು, ಕಲ್ಪವೃಕ್ಷ, ಆಮೇಲೆ ಅಮೃತ, ಆಮೇಲೆ ಲಕ್ಷ್ಮೀದೇವಿ, ಹೀಗೆ ಅನೇಕ ವಸ್ತುಗಳು ಬಂದು ಅವೆಲ್ಲ ತಂದು ಕೈಯಿಂದ ಕೊಡ್ತಾ ಇದೆಯೇನೋ ಸಮುದ್ರ, ತಂದು ತಗೊಂತ ಕೊಡ್ತಾ ಇದೆಯೇನೋ, ಆ ರೀತಿಯಾಗಿ ಸಮುದ್ರ ಅಲೆಗಳು ಬಂದಿದೆ ಅಂತೇಳಿ ಕವಿಗಳು ವಿಶೇಷವಾಗಿ ಆ ಸಮುದ್ರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಂದ್ರ, ಅಮೃತ, ಕಲ್ಪವೃಕ್ಷ, ಲಕ್ಷ್ಮಿ ಇವೆಲ್ಲ ಸಮುದ್ರರಾಜನ ಮಕ್ಕಳಂತ ಇರ್ತಕ್ಕಂಥವ್ರು, ಅವರೆಲ್ಲ ಬರ್ತಾ ಇದ್ರು ಅಂತಕ್ಕಂಥ ವರ್ಣನೆ ಅಲ್ಲಿ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಿದ್ಮೇಲೆ ಕೊನೆಗೆ ದಂಡೆಯಲ್ಲಿ ಬಂದು ಕೂತ್ಕೊಂಡು, ಸಮುದ್ರ ದಂಡೆಯಲ್ಲಿ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಯವರು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿ ಧ್ಯಾನವನ್ನು ಮಾಡ್ತಾ ಕೂತಿದ್ದಾರೆ. ಸಮುದ್ರ ರಾಜ, ಆ ಸಮುದ್ರಕ್ಕೆ ಎಲ್ಲ ನದಿಗಳು ಬಂದು ಸೇರ್ತವೆ.
ಸಮುದ್ರಕ್ಕೆ ಎಷ್ಟು ನದಿ ನೀರು ಬಂದರೂ ಕೂಡ ಅದು ಜಾಸ್ತಿ ಆಗಲ್ಲ, ಕಮ್ಮಿ ಆಗಲ್ಲ. ನದಿಯಲ್ಲಿ ನೀರು ಕಮ್ಮಿ ಆದರೆ ಒಣಗಿ ಹೋಗುತ್ತೆ, ಬಾವಿ ನೀರು ಕಮ್ಮಿ ಒಣಗೋಗುತ್ತೆ. ಸಮುದ್ರ ನೀರು ಒಣಗೋಗೋದಿಲ್ಲ, ಕಮ್ಮಿ ಆಗೋದಿಲ್ಲ, ಜಾಸ್ತಿ ಬರೋದಿಲ್ಲ. ಎಲ್ಲ ನದಿಗಳು ಸೇರ್ತಾ ಇರ್ತವೆ, ಆದರೆ ಸಮುದ್ರ ಹೋಗುತ್ತೆ ಇಲ್ಲ. ಹುಣ್ಣಿಮೆ ಬಂದಾಗ ಆನಂದವಾಗಿ ಅದು ಇದಾಗುತ್ತೆ. ಅದು ಅಂತಹ ಸಮುದ್ರವನ್ನು ನೋಡ್ತಾ ಅಲ್ಲೇ ಧ್ಯಾನ ಮಾಡ್ತಾ ಕೂತಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಆ ನಂತರದಲ್ಲಿ ಅಲ್ಲಿಂದ ಪ್ರಯಾಣ ಮಾಡಿ ಮುಂದೆ ಅವರು ಬರ್ತಾ ಇದ್ದಾರೆ. ಎಲ್ಲಿ ಬಂದ ಸಮುದ್ರವನ್ನು ಪ್ರಾರ್ಥನೆ ಮಾಡಿದ್ರು. ಏನಂತ, ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಇದು ಬಂತು ರಾಮ ಸೇತು. ಆ ಸೇತು ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ, ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮ ಹತ್ಯಾಂ ಯಪೋಹತಿ. ನೀವು ರಾಮೇಶ್ವರಕ್ಕೆ ಹೋದ್ರೆ ತುಂಬಾ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ವೆಹಿಕಲ್ ಹೋಗಲ್ಲ, ಅಲ್ಲಿ ಹೋಗಿ ಜೀಪ್ ಇರ್ತವೆ. ಅದ್ರಲ್ಲಿ ಹೋದ್ರೆ ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿ, ಮಧ್ಯ ಎಂತ ಸಾಗರ ಅಂತ ಬರ್ತದೆ. ಆ ಮೂರು ಕಲಿತವೆ. ಸ್ವಲ್ಪ ದೃಷ್ಟಿ ದೂರ ನೋಡಿದ್ರೆ ಶ್ರೀಲಂಕಾ ಕೂಡ ಕಾಣಿಸುತ್ತೆ. ನಾನು ಅಷ್ಟತ್ರ ಹೋಗ್ಬೋದು, ನಾನು ಹಿಂದೆ ತುಂಬ ವರ್ಷಗಳ ಹಿಂದೆ ಕಾಣಿಸುತ್ತೆ. ಅಂತಹ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ಸೇತುವನ್ನು ನೋಡಿ, ರಾಮದೇವ್ರು ಕಳಿಸಿರ್ತಕ್ಕಂಥ ಸೇತು, ಆ ಸೇತುವನ್ನು ನೋಡಿ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿದ್ದಾರೆ. ಯಾಕಂದ್ರೆ ಸೇತು ದರ್ಶನದಿಂದ ಬ್ರಹ್ಮ ಹತ್ಯಾದಿ ಪಾಪಗಳು ನಾಶವಾಗುತ್ತೆ ಅಂತ ಪ್ರಮಾಣ ಇದೆ. ನಮ್ಮತ್ತೆ ಯಾರು ಮಾಡಕ್ ಹೋಗಲ್ಲ ಅಂತ ಮಾಡಿದ್ರು ಕೂಡ ಆ ರಾಮ ಸೇತುವನ್ನು ನೋಡ್ಬಿಟ್ರೆ ಎಲ್ಲವೂ ಕೂಡ ಪಾಪ ನಾಶವಾಗುತ್ತೆ, ಎಲ್ಲ ಪಾಪಗಳು ಹೊಟ್ಟೋಗ್ಬಿಡುತ್ತೆ ಅಂತೇಳಿ ಅದು ನಮಸ್ಕಾರ ಮಾಡಿಕೊಂಡಂತೆ ರಾಘವೇಂದ್ರ ಸ್ವಾಮಿಗಳವರು. ಆ ನಂತರದಲ್ಲಿ ಅಲ್ಲಿಂದ ಅನಂತರ ಪೂರ್ವ ದಿಕ್ಕು ಬಿಟ್ಟು ಪಶ್ಚಿಮ ಸಮುದ್ರ ಸಂಗಮದಲ್ಲಿ ನಿಂತುಕೊಂಡು ಅಲ್ಲಿ ಕೂಡ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡ್ಕೊಂಡು ಬಂದು ಅಲ್ಲೇ ಇರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ವಿಶೇಷವಾಗಿ ಆ ರಘುಕುಲ ತಿಲಕನಾಗಿರ್ತಕ್ಕಂಥ ಶ್ರೀ ಮೂಲರಾಮದೇವ ಪೂಜೆಯನ್ನು ತಮ್ಮ ಮೂಲರಾಮದೇವರ ಧ್ಯಾನವನ್ನು ತಮ್ಮ ಹೃದಯದಲ್ಲಿ ಮಾಡ್ಕೊಂತ ಅಲ್ಲೇ ರಾಘವೇಂದ್ರ ಸ್ವಾಮಿಗಳು ಅಲ್ಲೇ ಕೂತಿದ್ದಾರೆ ಸಮುದ್ರ ದಂಡೆಯಲ್ಲಿ. ಸಮುದ್ರ ದಂಡೆಯೆಲ್ಲ ಕೂತ ಮೇಲೆ ಮುಂದೆ ರಾಘವೇಂದ್ರ ಸ್ವಾಮಿಗಳು ತೋತಾದ್ರಿ ಅಂತಕ್ಕಂತಹ ಸುಂದರವಾಗಿರ್ತಕ್ಕಂಥ ಮನೋಹರವಾದ ಪುರಾಣ ಪುರುಷನಾಗಿರ್ತಕ್ಕಂಥ ಭಗವಂತನನ್ನ ನೆನೆಸ್ಕೊಂತ ಆ ತೋತಾದ್ರಿಗೆ ಬರ್ತಕ್ಕಂಥವರಾದ್ರು. ಇದೆಲ್ಲ ತಮಿಳುನಾಡಲ್ಲಿದೆ ತೋತಾದ್ರಿ ಅಂತ. ಅಲ್ಲಿಂದ ಬಂದು ಕೇರಳಕ್ಕೆ ಹೋದ್ರು. ಅಲ್ಲಿ ಅನಂತ ಶಯನಕ್ಕೆ ಹೋಗಿದ್ದಾರೆ. ಅಲ್ಲಿ ಅನಂತ ಪದ್ಮನಾಭನ ನಮಸ್ಕಾರ ಮಾಡಿ ಅಲ್ಲಿ ವಲ್ಕೃಕ್ಷೇತ್ರವಾಗಿರ್ತಕ್ಕಂತಹ ಜನಾರ್ದನ ಸ್ವಾಮಿಯನ್ನ ದರ್ಶನ ಮಾಡಿಕೊಂಡು ಒಂದು ಸಂಚಾರ ಮಾಡ್ತಾ ಪ್ರಯಾಣ ಮಾಡ್ತಾ ಹೊರಟಿದ್ದಾರೆ. ಎಲ್ಲಿ ಬಂದರು ಅಂದರೆ ತಾಮ್ರಪರ್ಣಿ ಅಂತ. ತಾಮ್ರಪರ್ಣಿ ತೀರ, ತಾಮ್ರಪರ್ಣಿ ನದಿ ಹೆಸರು. ಆ ನದಿ ತೀರದಲ್ಲಿ ರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಬಂದು ಅಲ್ಲಿ ಸ್ನಾನ ಮಾಡಿಬಿಟ್ಟು ಅಲ್ಲಿ ಕೃತಮಾಲ ಎಂಬ ಒಂದು ನದಿ ಇದೆ ತಾಮ್ರಪರ್ಣಿ ಪಕ್ಕದ ಕೃತಮಾಲ ಅಂತೇಳಿ. ಅಲ್ಲಿ ಆ ಕೃತಮಾಲ ಎಂಬತಕ್ಕ ಸ್ಥಳಕ್ಕೆ ಬಂದು ಮುಂದೆ ಮಧುರ, ಈ ಮಥುರಾ ಅಲ್ಲ ಉತ್ತರ ಭಾರತ, ಮಧುರ ಅಂತ ತಮಿಳುನಾಡ ಒಂದು ಕ್ಷೇತ್ರ, ಆ ಕ್ಷೇತ್ರಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅದು ಸುಂದರವರ ಎಂತಕ್ಕಂಥ ಹೆಸರುಳ್ಳ ಈಶ್ವರನ ದರ್ಶನ ಮಾಡಿದ್ದಾರೆ. ಸುಂದರವರ ಎಂತಕ್ಕಂಥ ಈಶ್ವರ, ಅವನ ದರ್ಶನವನ್ನು ಕೂಡ ಅಲ್ಲಿ ರಾಘವೇಂದ್ರ ಸ್ವಾಮಿ ಬಂದು ಅಲ್ಲಿಂದ ಮುಂದಕ್ಕೆ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣ ಮಾಡಿ ಬಂದರು. ಈಗ ಒಂದು ರೌಂಡ್ ಹೋಗಿ ಶ್ರೀರಂಗಪಟ್ಟಣಕ್ಕೆ ಬಂದರು. ಶ್ರೀರಂಗಪಟ್ಟಣಕ್ಕೆ ಬಂದು ಆ ಶ್ರೀರಂಗದಲ್ಲಿ ದರ್ಶನ ಮಾಡಿಕೊಂಡು ಆ ರಂಗನ ಸನ್ನಿಧಾನದಲ್ಲಿ ಅನೇಕ ದಿನಗಳ ಕಾಲ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲೇ ಇರ್ತಕ್ಕಂಥವರಾಗಿದ್ದಾರೆ. ಅಲ್ಲಿಂದ ಮುಂದೆ ಅವರು ಪ್ರಯಾಣ ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಶಿಷ್ಯರಿಗೆ ನಾನು ಮೊದಲೇ ಹೇಳಿದ್ದೆ ಏನಪ್ಪ ಅಂತೇಳಿ, ಪ್ರಮಾಣ ಪದ್ಧತಿ ಅಂತ ಇದು ಒಂದು ಗ್ರಂಥ ಜಯತೀರ್ಥರು ಮಾಡಿದ್ದು. ಜಯತೀರ್ಥ ಟೀಕಾಚಾರ್ಯರು ಅವ್ರು ಮಾಡಿದ್ದು ಕೇವಲ 18 ಗ್ರಂಥಗಳು. 18 ಗ್ರಂಥಗಳಲ್ಲಿ ಇದು ಒಂದು ಗ್ರಂಥ. ಇದು ಯಾವ ವ್ಯಾಖ್ಯಾನ ಟಿಪ್ಪಣಿ ಅಲ್ಲ, ಸ್ವತಂತ್ರವಾಗಿರ್ತಕ್ಕಂಥ ಗ್ರಂಥ. ಇಂತಹ ಪ್ರಮಾಣ ಪದ್ಧತಿ ಗ್ರಂಥವನ್ನು ಆರಂಭ ಮಾಡಿಕೊಂಡು ತಾತ್ಪರ್ಯ ಚಂದ್ರಿಕಾ ಎಂಬುವಂತಹ ಗ್ರಂಥದವರೆಗೆ ಎಲ್ಲ ಗ್ರಂಥಗಳ ಪಾಠವನ್ನ ಮಾಡಿಕೊಳ್ತಾ ಅವರು ವಿಶೇಷವಾಗಿ ಪ್ರವಚನ ಮಾಡ್ತಾ ವ್ಯಾಖ್ಯಾನ ಮಾಡ್ತಾ ಮುಂದೆ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಮುಂದೆ ಪ್ರಯಾಣ ಮಾಡಿ ಎಲ್ಲಿ ಬಂದ್ರಪ್ಪ ಅಂದ್ರೆ ನಾಮಗಿರಿ ಅಂತಿದೆ, ಎಲ್ಲ ತಮಿಳುನಾಡಲ್ಲೇ ಇದೆ. ನಾಮಗಿರಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ನಾಮಗಿರಿಯಲ್ಲಿ ಇರ್ತಕ್ಕಂಥ ನರಸಿಂಹದೇವರನ್ನ, ಯಾಕಂದ್ರೆ ಇವರು ಪೂರ್ವ ಮೊದಲನೇ ಅವತಾರ ಪ್ರಹ್ಲಾದನ ಅವತಾರ, ಅವಾಗ ಅದಕ್ಕೋಸ್ಕರ ನರಸಿಂಹದೇವ ಅವತಾರ ಮಾಡಿದ್ದಾನೆ. ಅಂತಹ ನರಸಿಂಹ ನಾಮಗಿರಿಯಲ್ಲಿದ್ದಾನೆ. ಆ ಸ್ವಾಮಿಯನ್ನ ಭಕ್ತಿಯಿಂದ ಅವ್ರು ದರ್ಶನ ಮಾಡಿಕೊಂಡು ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಪ್ರಯಾಣ ಮಾಡಿಕೊಂಡು ನಾಮಗಿರಿಯಿಂದ ಎಲ್ಲಿ ಬಂದ್ರೆ ಬಾಣಾವರ ಅಂತ ಗ್ರಾಮ, ಅದು ತಮಿಳುನಾಡು ಇದೆ. ಅದಕ್ಕೆ ಬಲ್ಲಪುರಿ ಅಂತ ಕರೀತಾರೆ. ಬಾಣಾವರ ಅಂದ್ರೆ ಬಲ್ಲಪುರಿ. ಇಲ್ಲಿರ್ತಕ್ಕಂಥ ಬಾಣಾವರ ಅಲ್ಲವ, ಅದು ಬೇರೆ ತಮಿಳುನಾಡಿಗೆ. ಆ ಬಾಣಾವರ ಎಂಬ ಗ್ರಾಮದಲ್ಲಿ ಬಂದು ಅಲ್ಲಿ ಒಂದಿಬ್ಬರಿದ್ರು, ಒಳ್ಳೆ ಪಂಡಿತರು. ಅವ್ರ ಹೆಸರೇ ಬಂದ್ರೆ ಭೈರವ ಭಟ್ಟ ಅಂತ ಒಬ್ಬನು, ವೀರಭದ್ರ ಅಂತ ಇನ್ನೊಬ್ಬನು. ಇವರಿಬ್ರು ಬಂದವರೆಲ್ಲ ಪ್ರಶ್ನೆ ಮಾಡೋದು ಇದು ಮಾಡೋದು ಮಾಡಿದ ಒಳ್ಳೆ ಪಂಡಿತರು ಅವರು. ಅಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಅವ್ರ ಜೊತೆಗೆ
ವಾಕ್ಯಾರ್ಥ ಮಾಡಿ ಭೈರವ ಭಟ್ಟ ಮತ್ತು ವೀರಭದ್ರ ಇಬ್ಬರನ್ನು ಪಂಡಿತರು ಕೂಡ ಸೋಲಿಸ್ಬೇಕು. ವಾಕ್ಯಾರ್ಥ ಮಾಡ್ಬೇಕಾದ್ರೆ ವಿಷ್ಣು ಸರ್ವೋತ್ತಮ ಅಲ್ಲ, ರುದ್ರ ಸರ್ವೋತ್ತಮ ಅಲ್ಲ, ದುರ್ಗದೇವಿ ಸಮತ್ವ ಅಲ್ಲ, ಬ್ರಹ್ಮ ಸಮತ್ವ, ಹಿಂಗೆ ಅಂದಾಗ ಹೇಳಿದಾಗೆಲ್ಲ ಹೌದು ಯಾಕೆ ಅಲ್ಲ ಅಂತಕ್ಕಂಥ ವಾಕ್ಯಾರ್ಥಗಳನ್ನು ಮಾಡಿ ಕೊನೆಗೆ ವಿಷ್ಣುವೇ ಸರ್ವಮಂಗಳ ಸರ್ವ ಅಂತ ಹೇಳ್ಬಿಟ್ಟು ತಿದ್ದುಪಡಿ ಮಾಡ್ಕೊಂಡು ಬಂದ್ಬಿಟ್ರು. ಅದಾದ್ಮೇಲೆ ಮುಂದೆ ವಿಷ್ಣು ಮಂಗಲ ಅಂತಕ್ಕಂಥ ಪುರಕ್ಕೆ ಬಂದರು. ಅದೊಂದು ಊರು ವಿಷ್ಣು ಮಂಗಲ ಪುರ ಅಂತೇಳಿ. ಅಲ್ಲಿ ಕೂಡ ಮಹಾವಿಷ್ಣುವಿನ ದರ್ಶನ ಮಾಡಿದ್ರು. ಎಲ್ಲರೂ ಕೂಡ ರುದ್ರದೇವರು ಜಾಸ್ತಿ, ಇಲ್ಲ ವಿಷ್ಣು ಜಾಸ್ತಿ, ಇಲ್ಲ ಇಂದ್ರದೇವಿ, ಲಕ್ಷ್ಮೀದೇವಿ. ಹೀಗೆ ಮಹಾವಿಷ್ಣುವಿನ ದರ್ಶನ ಮಾಡಿಕೊಂಡು ವಿಷ್ಣು ಮಂಗಲ ಕ್ಷೇತ್ರದಿಂದ ಕುಮಾರ ಕ್ಷೇತ್ರಕ್ಕೆ ಬಂದರು. ಅಲ್ಲಿಂದ ಸೀದಾ ಕರ್ನಾಟಕ ಕುಮಾರ ಕ್ಷೇತ್ರ, ಒಂದು ಸುಬ್ರಹ್ಮಣ್ಯ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಗೆ ಬರ್ತಕ್ಕಂಥವ್ರು. ಅಲ್ಲಿ ಬಂದು ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ರಾಘವೇಂದ್ರ ಸ್ವಾಮಿ ಅವರು ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದು ಪೂಜೆ ಗೀಜೆ ಮಾಡಿಕೊಂಡು ಅಲ್ಲಿಂದ ಮುಂದೆ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ಎಲ್ಲಿ ಬಂದರು ಅಂದರೆ ಒಂದು ಕ್ಷೇತ್ರ. ಆ ಕ್ಷೇತ್ರ ಯಾವುದಪ್ಪ ಅಂದರೆ ಕುಮಾರ ಕ್ಷೇತ್ರ ವರ್ಣನೆ ಮಾಡ್ತಾರೆ. ಕುಮಾರ ಕ್ಷೇತ್ರದಲ್ಲಿ ಆಗ ಸ್ವಲ್ಪ ಅದೆಲ್ಲ ಹೋಗುತ್ತೆ. ಜೊತೆಗೆ ಕುಷ್ಠರೋಗ ಅಂತ ನಿಂತಲ್ಲ, ಅದು ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಆ ಸುಬ್ರಹ್ಮಣ್ಯನಿಗಿದೆ. ಅಂತ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಸುಬ್ರಹ್ಮಣ್ಯದಿಂದ ಸೀದಾ ಆಚಾರ್ಯ ಶ್ರೀಮದ್ ಆಚಾರ್ಯನಿಗೆ ಮಧ್ವಾಚಾರ್ಯ ಇರತಕ್ಕಂತಹ ಸ್ಥಳ ಯಾವುದು? ಉಡುಪಿಗೆ ಬಂದರು. ಮಧ್ವಾಚಾರ್ಯ ಪ್ರತಿಷ್ಠೆ ಮಾಡಿದ ಶ್ರೀಕೃಷ್ಣ ಅಂತಹ ಉಡುಪಿ ಕ್ಷೇತ್ರಕ್ಕೆ ಬರ್ತಕ್ಕಂಥವರಾದರು. ಉಡುಪಿಗೆ ಬಂದಮೇಲೆ ಅಲ್ಲಿ ತುಂಬ ದಿವಸ ಇದ್ದು ರಾಘವೇಂದ್ರ ಸ್ವಾಮಿಯವರು. ತುಂಬ ದಿವಸ ಇದ್ದಾಗ ಆ ಸಮಯಕ್ಕೆ ಸರಿಯಾಗಿ ಅವರೇ ವ್ಯಾಸರಾಜರಾದಾಗ ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಗ್ರಂಥ ಬರೆದಿದ್ರು. ಅದಕ್ಕೆ ವ್ಯಾಖ್ಯಾನ ಬರೀಬೇಕು, ಟಿಪ್ಪಣಿ ಬರೀಬೇಕು ಅಂತ ಅಲ್ಲೇ ಕೂತ್ಕೊಂಡ್ರು. ಆ ವ್ಯಾಸರಾಜರು ಮಾಡಿರ್ತಕ್ಕಂಥ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತ ಟಿಪ್ಪಣಿ, ಕಾಮಿಟ್ರಿ ಯಾರು ಬರೆದಿದ್ದು? ಪ್ರಕಾಶ. ಯಾವುದಕ್ಕೆ? ತಾತ್ಪರ್ಯ ಚಂದ್ರಿಕಾ ವ್ಯಾಸರಾಜರು ಮಾಡಿರ್ತಕ್ಕಂಥ ಗ್ರಂಥ. ತಾತ್ಪರ್ಯ ಚಂದ್ರಿಕಾ ನಮ್ಮ ಸಿದ್ಧಾಂತದಲ್ಲಿ ಕಬ್ಬುಣದ ಕಡ್ಲೆ ಇದ್ದಂಗೆ ಕಠಿಣವಾಗಿರ್ತಕ್ಕಂಥ ಗ್ರಂಥ, ತುಂಬ ಕಷ್ಟವಾದದ್ದು. ವ್ಯಾಸರಾಜರು ಮಾಡಿದ್ದು ಮೊನ್ನೆ ಹೇಳಿದ್ದೆ. ತಾತ್ಪರ್ಯ ಚಂದ್ರಿಕಾ, ಕಥಾಂಡವ, ನ್ಯಾಯಾಮೃತ ಅಂತ ಹೇಳಿದ್ದೆ. ಅದರಲ್ಲಿ ಒಂದು ತಾತ್ಪರ್ಯ ಚಂದ್ರಿಕಾ. ಇದು ಕಬ್ಬುಣದ ಕಡ್ಲೆ ಇದ್ದಂಗೆ. ಇಂಥ ಗ್ರಂಥ ಎಲ್ಲರಿಗೂ ಅರ್ಥ ಆಗಬೇಕು, ಸುಲಭ ಆಗಬೇಕು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಅದೇ ಉಡುಪಿಯಲ್ಲಿ ಕೂತ್ಕೊಂಡು ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿ ದಿನ ರಾಮದೇವ್ರ ಪೂಜೆ ಮಾಡೋದು, ಗ್ರಂಥ ಬರೆಯೋದು. ಆ ಸಮಯದಲ್ಲಿ ತಮಗೆ ಅನಿಸ್ತು, ಬರೇ ಬೋರ್ರಾಮ್ ದೇವ್ರನ್ನ ನಾನು ಪೂಜೆ ಮಾಡ್ತಾ ಇದ್ದೀನಿ, ದಿಗ್ವಿಜಯ ರಾಮದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಜಯರಾಮದೇವ್ರ ಪೂಜೆ ಮಾಡ್ತೀನಿ, ಇನ್ನೊಂದು ಪ್ರತಿಮೆ ಪೂಜೆ ಮಾಡಬೇಕು ಅಂತೇಳಿ ತಾವೇ ಉಡುಪಿಯಲ್ಲಿ ಇದ್ದಾಗ ಒಂದು ಇಷ್ಟೇಷ್ಟು ಬಂಗಾರ ತಗೊಂಡು ಇಷ್ಟೇ ಎತ್ತರವಾದ ಬಂಗಾರದಲ್ಲಿ ಕೃಷ್ಣ ಪ್ರತಿಮೆ ಮಾಡಿದ್ರು. ಆ ಕೃಷ್ಣ ಪ್ರತಿಮೆ ಹೆಸರಪ್ಪ ಸಂತಾನ ಗೋಪಾಲ ಕೃಷ್ಣ ಅಂತ ಪ್ರತಿಮೆ. ಅದನ್ನು ತಾವೇ ಮಾಡಿದ್ರು, ತಯಾರು ಮಾಡಿ. ತಾವೇನು ಅಕ್ಷರ ಇರನ್ರಿ ಮಾಡ್ಲಿಕ್ಕೆ. ಅಂದ್ರೆ ಅವರ ಪರಮಗುರುಗಳು ಯಾರಪ್ಪ? ವಿಜಯೇಂದ್ರ ತೀರ್ಥರು. ಅವರು 64 ಕಲೆ ಉಳ್ಳವರು. ಅವ್ರ ಶಿಷ್ಯ ಯಾರಪ್ಪ? ಸುಧೀಂದ್ರ ತೀರ್ಥರು. ಅವರು 64 ಕಲೆ ಉಳ್ಳವರು. ಅವ್ರ ಶಿಷ್ಯರ ರಾಘವೇಂದ್ರ ತೀರ್ಥರು. ಅದರಿಂದ ಗುರು ಮುಖಾಂತರ ಬಂದಿರತಕ್ಕಂಥ ಕಲೆಗಳಾದ್ರಿಂದ ಸುಂದರವಾಗಿರ್ತಕ್ಕಂಥ ಪ್ರತಿಮೆಯನ್ನ ಪೂಜೆ ಮಾಡಿ, ಆ ಪ್ರತಿಮೆಯನ್ನ ಏನು ಮಧ್ವಾಚಾರ್ಯ ಇವತ್ತೇನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದಾರಲ್ಲ, ಅಷ್ಟ ಮಾಡಿರೋ ಸ್ವಾಮಿಗಳು ಪರ್ಯಾಯ ಮಾಡ್ತಾ ನಿತ್ಯ ಪೂಜೆ ಮಾಡ್ತಾರಲ್ಲ, ಆ ಪ್ರತಿಮೆ ಹತ್ರ ಇಟ್ಬಿಟ್ಟು ತಾವು ಪೂಜೆ ಮಾಡಿ ಆ ಪ್ರತಿಮೆಯನ್ನು ಅನೇಕ ದಿನಗಳ ಕಾಲ ಪೂಜೆ ಮಾಡಿ ಆ ಪೀಠಕ್ಕೆ ತರ್ತಕ್ಕಂಥವ್ರಾದರು. ಇವತ್ತು ಸ್ವಾಮಿಗಳವರು ಏನು ಪೂಜೆ ಮಾಡ್ತಾರಲ್ಲ, ಆ ಪ್ರತಿಮೆಗಳಲ್ಲಿ ಒಂದು ಚಿಕ್ಕ ಪ್ರತಿಮೆ ಇದೆ. ಅದು ಸಂತಾನ ಗೋಪಾಲ ಕೃಷ್ಣ ಪ್ರತಿಮೆ. ಅದು ರಾಘವೇಂದ್ರ ಸ್ವಾಮಿಗಳವರೇ ತಯಾರು ಮಾಡಿ ಪೂಜೆ ಮಾಡತಕ್ಕಂಥ ಪ್ರತಿಮೆ. ಅದಕ್ಕೆ ಮುಂಚೆನೇ ಇರಲಿಲ್ಲ, ಅದಾದ್ಮೇಲೆ ಕಂಟಿನ್ಯೂ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಸಂತಾನ ಕೃಷ್ಣ ಪ್ರತಿಮಾ ಸವರ್ಣೈ ಸರ್ವಸಿದ್ಧಿಧ ಉಪಾಸ್ಯ ರಾಘವೇಂದ್ರಾರ್ಯೈ ಅಗನಾಶನ ಕೀರ್ತಿಬಿ ಅಂತ ನಮ್ಮ ವಾದಿನ ಸ್ವಾಮಿಗಳವರು ಅರ್ಚಾಗತಿ ಕ್ರಮ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ವಿಷಯ ಹೇಳಿದ್ದಾರೆ. ಸಂತಾನ ಕೃಷ್ಣ ಪ್ರತಿಮಾ ಸವರ್ಣೈ ಸರ್ವಸಿದ್ಧಿಧ. ಈ ಪ್ರತಿಮೆಯಿಂದ ಏನಾಗುತ್ತೆ? ಸರ್ವಸಿದ್ಧಿ ಯಂತ್ರ, ಸಂತಾನ ಯಂತ್ರ, ಭೀತಿ ಯಂತ್ರ ಅಂತ 3 ಯಂತ್ರಗಳನ್ನು ಕೂಡ ರಾಘವೇಂದ್ರ ಸ್ವಾಮಿ ಅವರಿಂದ ಆರಂಭ ಮಾಡಿಕೊಂಡು ಅದನ್ನ ಪಡೆದಿರತಕ್ಕಂಥ ಸುಬುಧೇಂದ್ರ ತೀರ್ಥ ತನಕ ಎಲ್ಲ ಯತಿಗಳು ಕೂಡ ಆ ಪ್ರತಿಮೆಯ ಮಹಿಮೆಯಿಂದ 3 ಯಂತ್ರ ಕೊಡ್ತಾರೆ. ಕೇಳಿದಾಗ ಸರ್ವಸಿದ್ಧಿ ಯಂತ್ರ, ಸಂತಾನ ಯಂತ್ರ, ಭೀತಿ ಯಂತ್ರ ಕೊಡ್ತಾರೆ. ಅವ್ರ ಅನುಗ್ರಹದಿಂದ ಕೊಡ್ತಾರೆ. ವಿನ ಸ್ವಂತ ಇದನ್ನಲ್ಲ, ಅದು ತಗೊಳ್ತಾರೆ, ಎದ್ಕೊಂಡು ಆ ಮಂತ್ರ ಹೇಳ್ಕೊಂಡು ಏನು ಉಪದೇಶ ಆಗಿರುತ್ತೆ, ಗುರು ಉಪದೇಶ, ಅದರಿಂದ ಕೊಡ್ತಾರೆ. ಇವತ್ತು ಕೂಡ ಆ ಸಂಪ್ರದಾಯ ಬಂದ್ಬಿಟ್ಟಿದೆ. ಅಂತಹ ಪ್ರತಿಮೆ ನಿತ್ಯದಲ್ಲಿ ಪೂಜೆಗೊಳ್ತಾರೆ. ಪುಟ್ಟ ಪ್ರತಿಮೆ ನಿತ್ಯದಲ್ಲಿ ಪೂಜೆಗೊಳ್ತಕ್ಕಂಥ ಪ್ರತಿಮೆ ಆಗಿದೆ. ಇಂತಹ ಪ್ರತಿಮೆಯನ್ನು ಪೂಜೆ ಮಾಡ್ತಾ ಚಂದ್ರಿಕಾಕ್ಕೆ ವ್ಯಾಖ್ಯಾನ ಮಾಡ್ತಾ ಕಾಮೆಂಟ್ರಿ ಬರಿತಾ ಹೋದ್ರು. ಪ್ರಕಾಶ ಎಂಬತಕ್ಕಂಥ ಗ್ರಂಥವನ್ನು ಬರಿತಾ ಇದ್ರು.
ಪ್ರಕಾಶಕಂತ ಬರಿತಾ ಇರ್ಬೇಕಾದ್ರೆ ಮುಂದೆ ರಾಘವಸ್ವಾಮಿಗಳು ಸೂತ್ರಪಾತ ರುಚಿರಂ ಕಲಿತರ್ಧಿಂ ನ್ಯಾಯಪೂರ್ವಕ ಸುಧಾಜ್ಯ ಬರೇಣ ತಂತ್ರದೀಪ ಮನುಬೋಧಯದರ್ಥ ಭಾಷ್ಯವರ್ತಿಕಮಯಂ ತನುತೆ ಸ್ಮ. ರಾಘವೇಂದ್ರ ಸ್ವಾಮಿಗಳವರು ಒಂದು ಪುಸ್ತಕ ಬರೆದಿದ್ದಾರೆ. ಏನಪ್ಪ ಅಂದ್ರೆ ತಂತ್ರದೀಪ ಅಂತ. ಆ ಪುಸ್ತಕದ ಹೆಸರು ತಂತ್ರದೀಪ. ಏನ್ ತಂತ್ರದೀಪ ಅಂತ ಕೇಳಿದ್ರೆ, ಬ್ರಹ್ಮಸೂತ್ರಗಳಂತಕ್ಕಂಥ ಒಂದು ಪ್ರಣತಿ. ಬ್ರಹ್ಮಸೂತ್ರ ಮಾಡಿದ್ದಾರೆ ಅವರು ವೇದವ್ಯಾಸ. ವೇದವ್ಯಾಸ ಮಾಡ್ತಕ್ಕಂಥ ಬ್ರಹ್ಮಸೂತ್ರಗಳು ಎಂಬತಕ್ಕಂಥ ಒಂದು ಪ್ರಣತಿ ಅಂದ್ರೆ ಪಟ್ಟ ಒಂದು ಗೊತ್ತಲ್ಲ, ಅದು ಅಪ್ರಣತಿ ಬೇಕಲು. ಅದಕ್ಕೆ ಮನೋಹರವಾಗಿರ್ತಕ್ಕಂತಹ ಶ್ರೀಮನ್ ನ್ಯಾಯಸುಧಾಯ ಎಂಬತಕ್ಕಂಥ ತುಪ್ಪ, ಪ್ರಣತಿಗೆ ತುಪ್ಪ ಬೇಕಲ್ಲ, ಶ್ರೀಮನ್ ನ್ಯಾಯಸುಧಾಯ ಎಂಬ ಒಂದು ತುಪ್ಪ ಅದು. ಆ ಬ್ರಹ್ಮಸೂತ್ರ ಭಾಷೆಗೆ ಬತ್ತಿ ಬೇಕಲ್ಲ. ಏನಪ್ಪ ಅಂದ್ರೆ ಭಾಷೆಯಲ್ಲಿ ಹೇಳಿರ್ತಕ್ಕಂತಹ ಅರ್ಥಗಳು ಚೆನ್ನಾಗಿ ತಿಳಿಬೇಕಾದ್ರೆ ಅದೇ ಈ ತಂತ್ರದೀಪ. ನೋಡ್ರಿ, ಏನೇ ವ್ಯಾಖ್ಯಾನ ಬಂದ್ರೆ ಆ ಗ್ರಂಥಕ್ಕೆ ಒಂದು ವೈಶಿಷ್ಟ್ಯ ಬರಬೇಕು. ತಂತ್ರದೀಪ ಯಾರು ಬರೆದಾರೆ? ರಾಯ ಬರೆದಾರೆ ತಂತ್ರದೀಪ. ತಂತ್ರದೀಪ ಏನಿದೆ? ಬ್ರಹ್ಮಸೂತ್ರಗಳ ವಿಷಯವನ್ನ ಅವರೇ ವಿಶಿಷ್ಟವಾಗಿರ್ತಕ್ಕಂತಹ ಜೈತೀರ್ಥರು ಶ್ರೀಮನ್ ನ್ಯಾಯಸುಧಾ ಅಂತ ಬರೆದಿದ್ದಾರೆ. ಅವೆರಡು ಅರ್ಥವನ್ನು ತಿಳಿಸ್ತಕ್ಕಂತಹ ಒಂದು ಗ್ರಂಥವೇ ತಂತ್ರದೀಪ ಎಂಬುವಂತಹ ಗ್ರಂಥವನ್ನು ಕೂಡ ಉಡುಪಿಯಲ್ಲೇ ಬರ್ತಕ್ಕಂಥವರಾಗಿದ್ದಾರೆ. ರಚನೆ ಮಾಡಿಬಿಟ್ಟು ಅಲ್ಲಿಂದ ಬಂದು ಆಮೇಲೆ ಇನ್ನೊಂದು ಗ್ರಂಥ ಬಂದು ನ್ಯಾಯಮೌಕ್ತಿಕ ಮಾಲಾ. ನ್ಯಾಯಮೌಕ್ತಿಕ ಮಾಲಾ ಇದು ಕೂಡ ರಾಘವೇಂದ್ರ ಸ್ವಾಮಿ ಅವರು ರಚನೆ ಮಾಡತಕ್ಕಂಥ ಗ್ರಂಥ. ಇದು ನ್ಯಾಯಮೌಕ್ತಿಕ ಮಾಲಾ ಎಂಬ ಗ್ರಂಥದ ಏನಪ್ಪ ಅಂದ್ರೆ ಬ್ರಹ್ಮಸೂತ್ರ ಗಣಕಾಂಚನ ಸೂತ್ರಂ ಕಂಠಭೂಷಣ ಮಠೇಶು ಬುಧಾನ. ಬ್ರಹ್ಮಸೂತ್ರ ಎಂಬತಕ್ಕಂಥ ಬಂಗಾರ ತಂತಿ. ಆಮೇಲೆ ಎಲ್ಲಾ ಪಂಡಿತರಿಂದ ಕಂಠಾಭರಣದಂತೆ ಇರತಕ್ಕಂತಹ ಇರುವಂತಹ ಬುದ್ಧಿ ಎಂಬ ಹೊರೆಗಲ್ಲು ತಿಕ್ಕೋದ್ರಿಂದ ಪ್ರಕಾಶಮಾನವಾಗಿರ್ತಕ್ಕಂಥ ನ್ಯಾಯಮೌಕ್ತಿಕ ಮಾಲಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ನ್ಯಾಯಗಳೇ ಬರ್ತಕ್ಕಂಥದ್ದು ವಿಷಯಗಳು ಅಂದ್ರೆ ಯಾವ್ದು ಸರಿಯಾದ ನ್ಯಾಯ, ಯಾವ್ದು ವೇದ ಹೇಳಿದೆ, ಇಂಥ ವಿಷಯಗಳನ್ನು ಕ್ರೋಢೀಕರಿಸಿ ಆ ಗ್ರಂಥವನ್ನು ಕೂಡ ನ್ಯಾಯಮೌಕ್ತಿಕ ಮಾಲಾ ಎಂಬತಕ್ಕಂಥ ಗ್ರಂಥವನ್ನ ಅವರು ರಚನೆ ಮಾಡ್ತಕ್ಕಂಥವರಾದರು. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬುದ್ಧಿ ಎಂಬ ಹೊರೆಗಲ್ಲು ತಿಕ್ಕೋದು, ಹೊರೆಗಲ್ಲು ತಿಕ್ಕಿ 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 ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಿಂದ ಭಾಷೆಗಳಲ್ಲಿ ಮುಕ್ತವಾದ ವಿಷಯ ಏನಿರ್ತಕ್ಕಂಥ ವಿಷಯ ಏಕತ್ರ ಒಂದೇ ಕಡೆ. ಈಗ 18 ಪುರಾಣ ಇದೆ. 18 ಪುರಾಣದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ವಿಷಯಗಳು ಬೇಕು ಅಂದ್ರೆ ಎಲ್ಲ ತೆಗೆದು ಒಂದೊಂದೇ ನೋಡಬೇಕು. ಅವೆಲ್ಲ ಕಲಿಸ್ಬಿಟ್ಟು ಒಂದು ಕಡೆ ತಂದ್ಬಿಟ್ಟು ಒಂದ್ ಕಡೆ ಮಾಡಿದ್ರೆ ಹೇಗಿರುತ್ತೆ? ಹಾಗೆ ರಾಘವೇಂದ್ರ ಸ್ವಾಮಿಗಳು ಭಾಷೆಯಲ್ಲಿರ್ತಕ್ಕಂಥ ಬ್ರಹ್ಮಸೂತ್ರಗಳಿಗೆ ಮನೆ ಹೇಳಿದೆ 4 ಗ್ರಂಥ ಬರೆದಿದ್ದಾರೆ ಮಧ್ವಾಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಅಂತ 4 ಗ್ರಂಥದಲ್ಲಿ ಅಲ್ಲೆಲ್ಲ ವಿಷಯ. ಮೂಲವಾಗಿ ಬ್ರಹ್ಮಸೂತ್ರಗಳೇ 560 ಬ್ರಹ್ಮಸೂತ್ರಗಳೇ. ಆ ಬ್ರಹ್ಮಸೂತ್ರಗಳಿಗೆ ಬರುವಂಥ ಎಲ್ಲ ವಿಷಯವನ್ನು ಕೂಡ ಒಂದೇ ಕಡೆ ಕಳಿಸಿ ನ್ಯಾಯಮೌಕ್ತಿಕ ಮಾಲಾ ಎಂಬತಕ್ಕಂಥದನ್ನ ಸಂಗ್ರಹ ಮಾಡಿ ಚೆನ್ನಾಗಿ ಪ್ರಕಾಶವನ್ನು ಮಾಡ್ತಾ ಇದ್ದಾರೆ. ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ವ್ಯಾಖ್ಯಾನ ಬರಿತಾ ಇದ್ದಾರೆ. ಜೊತೆಗೆ ತಂತ್ರದೀಪಿಕಾ, ನ್ಯಾಯಮೌಕ್ತಿಕ ಮಾಲಾ ಈ ಎರಡನ್ನು ಗ್ರಂಥವನ್ನು ಕೂಡ ಅಲ್ಲೇ ಬರ್ತಕ್ಕಂಥವರಾಗಿ ಆ ಪ್ರಕಾಶ ಗ್ರಂಥವನ್ನ ಮುಗಿಸಿಬಿಟ್ರು. ಅಂದ್ರೆ ಚಂದ್ರಿಕಾ ಗ್ರಂಥ ಪೂರ್ತಿ ಮುಗಿದೋಯ್ತು. ಮುಗಿದ ಮೇಲೆ ಒಬ್ರು ಪ್ರಶ್ನೆ ಮಾಡ್ತಾರೆ, ಏನಂತ? ಅಲ್ಲ ಸ್ವಾಮಿ, ನಿಮ್ಮ ರಾಘವೇಂದ್ರ ಸ್ವಾಮಿ ಅವರು ಸುಮ್ಮನೆ ಗ್ರಂಥ ಬರ್ಕೊಂಡು ಹೋಗ್ತಾರೆ, ಏನು ಉಪಯೋಗ? ಹಿಂದೆ ಮಧ್ವಾಚಾರ್ಯರು ಗ್ರಂಥವನ್ನ ಬರಿಬೇಕಾದ್ರೆ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷರ ತೀರ್ಥರು ಕೂತ್ಕೊಂಡು ಕೇಳಿದಂತೆ. ಅವರಲ್ಲೇ ಬೇರೆ ಬೇರೆ ಕೇಳಿದಂತೆ. ಇವೆಲ್ಲ ಬರಿತಾ ಇದ್ರು ಗ್ರಂಥಗಳು. ಆಚಾರ್ಯರೇ ಸರ್ವಮೂಲ ಅಂತ 30 ಗ್ರಂಥ ಬರೆದಿದ್ದಾರೆ ಮಧ್ವಾಚಾರ್ಯ. ಇವು ನಾಳೆ ವ್ಯಾಖ್ಯಾನ ಮಾಡೋದು ಯಾರಕ್ಕೆ, ಕಾಮಿಟಿ ಬರೆಯೋದು ಯಾರು ಅಂದ್ರೆ ಒಂದು ಎತ್ತು ಇತ್ತಂತೆ. ಈ ಎತ್ತಿದೆಲ್ಲ ಇದು ಬರಿತ ನೋಡು ಅಂತಂದ್ರೆ ಎತ್ತು ವರ್ಷ ಅದು ಮೂಕ ಪ್ರಾಣಿ ಎತ್ತು, ಅದು ಬರಿತಾರೆ ಅಂದ್ಬಿಟ್ರಂತೆ. ಅಲ್ಲಿದ್ದವ್ರಿಗೆ ಈ ಪದ್ಮನಾಭ ತೀರ್ಥ ಅವ್ರು ಜ್ಞಾನಿಗಳು ಗೊತ್ತಿತ್ತು ಅವ್ರಿಗೆ ಎತ್ತು ಯಾಕೆ ಹೇಳಿದ್ರೆ ಗೊತ್ತು. ಸುಮ್ಮನೆ ಇದ್ದು ಇನ್ನು ಬೇರೆ ಇರ್ತಾರಲ್ಲ ನಮ್ಮಂತ ಕೋರಿಕೆಗಳು ಇರ್ತಾರಲ್ಲ, ಆ ಕೋರಿಕೆ ಪಂಡಿತರು ಏನ್ ಮಾಡ್ಬಿಟ್ರು, ಲೇ ಎತ್ತು ಬರಿತಂತೆ ನಮ್ಮಂತ ಪಂಡಿತರು ನಮ್ಮನ್ನು ಬಿಟ್ಟು ಮಧ್ವಾಚಾರ್ಯ ಅದು ಬರಿತಾನೆ, ಇದು ಇದ್ದುತ್ತಾನೆ ಬರೆಯೋದು ಸಾಯಿಸ್ಬೋಣ ಅಂತೇಳಿ ಎತ್ತೆ ವಿಷ ಹಾಕ್ಬಿಟ್ರು. ವಿಷ ಹಾಕಿದಾಗ ಅದು ಮಧ್ವಾಚಾರ್ಯ ಗೊತ್ತಾಯ್ತು. ಆ ವಿಷ ಹಾಕಿದಾಗ ಸ್ವಾಮಿ ಅವು ಏನು ಮಾಡಿದ್ರು ಅಂದರೆ ಅದನ್ನು ಪುನಃ ಅದನ್ನು ಬದುಕಿಸಿದ್ರು. ದ್ವಾದಶ ಸ್ತೋತ್ರವನ್ನು ಹೇಳ್ಬಿಟ್ಟು ಮಾಡಿ ಅದನ್ನು ಬದುಕಿಸಿದ್ದು ಎತ್ತು ಬದುಕ್ತು. ಆ ಎತ್ತು ಬೇರೆ ಯಾರೂ ಅಲ್ಲ, ಇಂದ್ರಾಂಶ ಸಂಭೂತರಾದ ನಮ್ಮ ಜಯತೀರ್ಥರು. ಅದಕ್ಕೆ ಆ ಎತ್ತಿನ ಮೇಲೆ ಎಲ್ಲ ಗ್ರಂಥವನ್ನು ಇಟ್ಕೊಂಡು ಅವರು ಎಲ್ಲ ಕಡೆ ಹೋಗ್ತಾ ಇದ್ರು. ಅವ್ರು ಕೇಳಿದಾಗ ಅದೇ ರೀತಿ ರಾಘವೇಂದ್ರ ಸ್ವಾಮಿ ಗ್ರಂಥ ಬರಿತಾ ಹೋದ್ರೆ ಕೆಲವು ಶಿಷ್ಯರು ಕೇಳಿದ್ರಂತೆ, ಅದು ಸ್ವಲ್ಪ ಇಷ್ಟು ಗ್ರಂಥ ಬರಿತಿಲ್ಲ. ರಾಘವೇಂದ್ರ ಸ್ವಾಮಿಯವರು
ಒಟ್ಟು 48ಕ್ಕೂ ಅಧಿಕವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. 48, ಟೀಕಾಚಾರ 18. ಅದ್ರ ಕಮ್ಮಿ ಬರೆದಂತ ಅಡ್ಡ ಅನ್ಕೋಬೇಡ್ರಿ. ಕಮ್ಮಿ ಬರೆದ್ರು ಕೂಡ 37 ಗ್ರಂಥಗಳು ಮಧ್ವಾಚಾರ ಬರೆದ್ರೆ ಅದಿಷ್ಟು ವ್ಯಾಖ್ಯಾನ ಬರ್ತಕ್ಕಂಥ ಎಲ್ಲ ಅರ್ಥ ತಿಳಿಬೇಕಾದ್ರೆ ಕೇವಲ ನಮ್ಮ ಟೀಕಾಚಾರ್ಯ 18 ಗ್ರಂಥಗಳು ಸಾಕು, ಎಲ್ಲ ತಿಳಿದೋಗುತ್ತೆ. ಹಾಗೆ ಬರೆದಿದ್ದಾರೆ. ಅದು ವಿಸ್ತಾರ ಆಗ್ಬೇಕಂದ್ರೆ ವ್ಯಾಸರಾಜರು ತರ್ಕದಾಂಡವ, ನ್ಯಾಯಾಮ, ತಾತಂತ್ರಿಕ ಬೇಕಾದ ಗ್ರಂಥ ಬರೆದಿದ್ದಾರೆ. ಅವೆಲ್ಲ ಬೇಕು. ವ್ಯಾಸರಾಜರು, ವಾದಿರಾಜರು, ಜೀರ್ಣ ತೀರ್ಥರು ಇವರೆಲ್ಲ ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಯವರು 48ಕ್ಕೂ ಅಧಿಕವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ. ಯಾಕೆ ಬರೆದು ಅಂತ ಮುಂದಿನ ಕೊನೆಯ ಭಾಗದಲ್ಲಿ ತಿಳಿಸೋಣ. ಅಷ್ಟು ಗ್ರಂಥ ಬರೆದ ಮೇಲೆ ಈಗ ಯಾರು ಪಾಠ ಹೇಳ್ತಾರೆ, ಪ್ರವಚನ ಹೆಂಗ್ ಮಾಡ್ತಾರೆ ಅಂತ ಕೇಳಿದಕ್ಕೆ ಅದಕ್ಕೊಂದು ವಾಕ್ಯ ಹೇಳ್ತಾ ಇದ್ದಾರೆ. ಏನಂತ? ಭಾವ್ಯ ಸಂಶಯ ಮಹೋ ಗುರು ವಂಶೇ ದರ್ಶನ ಸ್ತುತಿ ಪರಸ್ಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್ ಇತ್ಯವೇತ ಕೃತವಾನ್ ಕೃತಿ ಸಾರ್ಧಂ. ಸರಿಯಾದ ಪ್ರಶ್ನೆ ಕೇಳಿದ್ರಪ್ಪ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಭೂತ ಭವಿಷ್ಯತ್ ವರ್ತಮಾನ ಈಗ ನಡೀತಕ್ಕಂಥದ್ದು, ಹಿಂದೆ ನಡೆದಿದ್ದು, ಮುಂದೆ ನಡೆಯೋದು ಇವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಅವ್ರಿಗೆ ಗೊತ್ತಿತ್ತು. ಅದೆಲ್ಲ ಹೇಳ್ತಾ ಇತ್ತು. ಇವ್ರು ಏನೇ ಹೇಳ್ಬಿಟ್ರು ಅಂದರೆ ಒಂದು ವಿಷಯ ಹೇಳಿದ್ರು. ಓಹೋ, ಗ್ರಂಥಗಳು ಯಾರೋ ಬರೀತಾವ ಅಂತ ಕೇಳಿದಿರಾ? ಮುಂದೆ ನನ್ನ ಪೀಠದಲ್ಲೇ ಯಾರು ಹೇಳ್ತಾರೆ ಶಿಷ್ಯರೇ, ನನ್ನ ಪೀಠದಲ್ಲೇ ಮುಂದೆ ಸುಮತೀಂದ್ರ ತೀರ್ಥರು ಎಂಬತಕ್ಕಂಥ ಒಬ್ಬ ಜ್ಞಾನಿಗಳು ಬರ್ತಾರೆ. ದೊಡ್ಡ ವಿದ್ವಾಂಸರು ಸುಮತೀಂದ್ರ ತೀರ್ಥರು ಅಂತ. ಅವರ ಮೂಲ ಬೃಂದಾವನ ಶ್ರೀರಂಗದಲ್ಲಿದೆ. ಆ ಸುಮತೀಂದ್ರ ತೀರ್ಥರು ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ರಾಯರ ನಂತರದಲ್ಲಿ ಯೋಗೀಂದ್ರರು, ಅವ್ರ ಶಿಷ್ಯರು ಸೂರ್ಯೇಂದ್ರರು, ಅವ್ರ ಶಿಷ್ಯರೇ ಸುಮತೀಂದ್ರರು. ಸುಮತೀಂದ್ರರು ಒಬ್ಬನು ಅವ್ರ ಕಥೆ ಹೇಳ್ಬಿಟ್ರೆ ದೊಡ್ಡದಾಗಿ ಬಿಡ್ತಾನೆ. ಸುಮತೀಂದ್ರು ಇನ್ನೊಬ್ಬರ ವಾಕ್ಯಾರ್ಥ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾನು ಒಂದು ಯಾವುದೋ ಮಾಟ ಮದ್ದುವಿಂದ ಆಗಲಿ ಅಥವಾ ಇನ್ನೊಬ್ಬರಿಂದ ವಶಕರಣೆ ಮಾಡ್ಕೊಂಡು ಆಗಲಿ ಯಾವುದರಿಂದ ಮಾಡಿಲ್ಲ, ಸ್ವಂತ ಜ್ಞಾನದಿಂದ ಬರ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ತಾ ಇದ್ದೇನೆ. ಅಂತ ದೊಡ್ಡ ಮಹಾವಿದ್ವಾಂಸ ಸುಮತೀಂದ್ರ, ಮಹಾಜ್ಞಾನಿಗಳು. ರಾಯರ ಎಲ್ಲ ಗ್ರಂಥಗಳಿಗೂ ಟಿಪ್ಪಣಿ ಬರೆದರೆ ಬೇರೆ ಯಾರೂ ಅಲ್ಲ, ರಾಘವೇಂದ್ರ ಸ್ವಾಮಿಯವರ ಪೂರ್ವಾಶ್ರಮದ ಅಣ್ಣನ ಮೊಮ್ಮಕ್ಕಳು. ಅಣ್ಣ ಒಬ್ಬರಿದ್ರು ಗುರಾಚಾರ್ಯ ಅಂತೇಳಿ, ಅವರ ಮೊಮ್ಮಕ್ಕಳೇ ಸುಮತೀಂದ್ರ ಇದ್ರು 4 ಮಂದಿ. ಅವರು ಆ ಪರಂಪರೆಯಲ್ಲಿ ಬಂದು ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರ್ತಕ್ಕಂಥವರು ಆದರು. ಸುಮತೀಂದ್ರ ಅಷ್ಟೇ ಬರದಲ್ಲ, ಅದು ರಾಘವೇಂದ್ರ ಸ್ವಾಮಿ ಹೇಳ್ಬಿಟ್ರು, ಮುಂದೆ ಬರ್ತಾರೆ ನಮ್ಮ ಪೀಠದಲ್ಲಿ. ಇದೊಂದು ಹೇಳಿಲ್ಲ, ಇನ್ನೊಂದು ಹೇಳಿದ್ರು, ಸಪ್ತಮೋ ಮತ್ ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂದ್ರು ರಾಯರು. ನನ್ನಂತೆ ಸಮಾನವಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಗುರುಗಳು ಈ ಪೀಠದಲ್ಲಿ 7ನೇವರಾಗಿ ಬರ್ತಾರೆ. ಅವರ ಹೆಸರು ವರದೇಂದ್ರ ತೀರ್ಥರು ಅಂತ ಅವತ್ತು ಹೇಳ್ಬಿಟ್ರು. ರಾಘವೇಂದ್ರ ತೀರ್ಥರು ಬೃಂದಾವನ ಆದ್ಮೇಲೆ ಯೋಗೀಂದ್ರು, ಸೂರ್ಯೇಂದ್ರು, ಸುಮತೀಂದ್ರು, ಉಪೇಂದ್ರು, ವಾದೀಂದ್ರು, ವಸುದೇಂದ್ರು, ವರದೇಂದ್ರು 7ನೇವರು. ಅವರ ಮೂಲ ಬೃಂದಾವನ ಮಹಾರಾಷ್ಟ್ರ ಪುಣದಲ್ಲಿದೆ. ಅವರ ಮೃತ್ತಿಕಾಪುರ ಅಂದ್ರೆ ಅವರ ವಿಶೇಷ ಬೃಂದಾವನ ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂಗರ ಹತ್ರ ಚಾವಡಿ ಹತ್ರ ಬಗಲಾಗೆ ಇದೆ ಬೃಂದಾವನ. ಇಂತಹ ವರದೇಂದ್ರು ಅಲ್ಲಿ ಒಂದು ಶಬ್ದ ತಿಳ್ಕೋಬೇಕು, ಸಪ್ತಮೋ ಮತ್ಸಮೋ ಯೋಗಿ ಅಂದ್ರು. ನಾನೇ ಅಂತ ಹೇಳಿದವರು, ನಾನೇ ಬರ್ತೇನೆ ಅಂತ ಹೇಳಿಲ್ಲ. ಮತ್ಸಮೋ ಯೋಗಿ, ನನ್ನ ಸಮಾನವಾದ ಒಬ್ಬ ಸನ್ಯಾಸಿ ಪೀಠಾಧಿಪತಿಗಳು 7ನೇವರಾಗಿ ಬರ್ತಾರೆ. ಇದನ್ನ ರಾಘವೇಂದ್ರ ಸ್ವಾಮಿಗಳು ಮೊದಲೇ ಹೇಳ್ಬಿಟ್ಟಿದ್ರು. ಅದು ಒಂದೆಲ್ಲ, ಇನ್ನೊಂದು ಹೇಳಿದ್ದಾರೆ. ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲ ಸಂಚಾರ ಮುಗಿದು ಕೊನೆಗೆ ಸಶರೀರ ಬೃಂದಾವನ ಆಗಬೇಕು ಅಂತ ಬಂದಾಗ ಇದೇ ನಮ್ಮ ಆದೋನಿ ತಾಲೂಕಿನ ಮಂಚಾಲಿ ಎಂಬ ಕುಗ್ರಾಮದ ಹಳ್ಳಿ, ಅದು ನಾನೇ ನೋಡಿದ್ದೀನಿ ಈಗ ಒಂದು 40 ವರ್ಷ 50 ವರ್ಷ ಮುಂಚೆ. ಕುಗ್ರಾಮ, ಒಂದು ಬಿಲ್ಡಿಂಗ್ ಇರಲಿಲ್ಲ. ನಾನು ಮಂತ್ರಾಲಯ ಸೇರಿದಾಗ ಒಂದು ಲಾಡ್ಜ್ ಇರಲಿಲ್ಲ. ಏನು ಬೃಂದಾವನ ಗಾರ್ಡನ್ ಅಂತಿದೆಯಲ್ಲ, ಅಲ್ಲಿ ಎಲ್ಲ ರೂಮ್ಗಳು ಇದ್ದು. ಒಂದು ರೂಮ್ನಾಗ ಒಂದು ಲೈಟು, ಒಂದು ಫ್ಯಾನು, ₹1 ಬಾಡಿಗೆ, ಒಂದು ಬಾವಿ ಇತ್ತು. ಮಡಿಯನ್ನು ಬರಬೇಕು, ಅಲ್ಲಿ ರೂಮ್ ಇಟ್ಕೋಬೇಕು, ಮಠದಲ್ಲಿ ಊಟ ಮಾಡಬೇಕು, ಸ್ನಾನ ಮಾಡಿ ಸೇವೆ ಮಾಡಬೇಕು. ಈಗಿತ್ತು, ಅದನ್ನ ಕನ್ನಡ ನೋಡಿದ್ದೀನಿ. ಈಗ ಬಿಡ್ರಿ, ನಾನು ಇದ್ದೆಲ್ಲ ಶುರುವಾಯಿತು, ಮೊದಲು ಸುದೀಂದ್ರ ಲಾಡ್ಜ್ ಶುರುವಾಯಿತು. ಊರು ತುಂಬ ಲಾಡ್ಜ್ ಆಗ್ಬಿಟ್ಟಿದ್ದಾವೆ ಇರಲಿ. ಆ ರೀತಿಯಾಗಿ ಕುಗ್ರಾಮ, ಮಂಚಾರಿ ಗ್ರಾಮ, ಅಲ್ಲಿ ಸಶರೀರ ಬೃಂದಾವನ ಆಗಬೇಕು ಅಂತೇಳಿ ಆದ್ವಾನಿ ಸಿದ್ದಿ ಮಸೂದ್ ಖಾನ್ ಅಂತೇಳಿ ನವಾಬ. ಆ ಸಿದ್ದಿ ಮಸೂದ್ ಖಾನ್ ಹತ್ರ ಒಬ್ಬ ವೆಂಕಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದ. ಆ ವೆಂಕಣ್ಣನ ದಿವಾನಾಗಿದ್ದ. ಅವನು ಕರೆದು ಬಿಟ್ಟು, ವೆಂಕಣ್ಣ, ನಿಮ್ಮ ಸಿದ್ದಿ ಮಸೂದ್ ಖಾನ್ ಕೇಳಿ ಈ ಮಂಚಾರಿ ಗ್ರಾಮದಲ್ಲಿ ಸಶರೀರ ಬೃಂದಾವನ ಆಗೋದು ಮಾಡಿದ್ದೀನಿ, ಒಂದು ವ್ಯವಸ್ಥೆ ಮಾಡೋಂದ್ರೆ ಆಯ್ತು ಹೇಳಿ ವ್ಯವಸ್ಥೆ ಮಾಡ್ತೇನೆ ಅಂತ ಎಲ್ಲ ವ್ಯವಸ್ಥೆ ಮಾಡಿದೆ. ಆ ಬೃಂದಾವನ ಕಲ್ಬೇಕಲ್ಲ, ಕಲ್ ತೊಗೊಂಡ್ಬರ್ತೇನೆ ಅಂತೇಳಿ ಒಳ್ಳೆ ಸುಂದರವಾಗಿರ್ತಕ್ಕಂಥ ಕಲ್ ತಂದ್ಬಿಟ್ಟು ಚೆನ್ನಾಗಿ ಕೆತ್ತನೆ ಮಾಡಿ ಬೃಂದಾವನ ರೆಡಿ ಮಾಡಿದ. ಪೀಸೆಲ್ಲ ಮಾಡಿಟ್ಬಿಟ್ಟ. ಮೇಲೆ ಕಟ್ಟೋದು ಮೇಕಡೋದು ಮುಚ್ಚೋದಿಂಗೆಲ್ಲ ಮಾಡಿಬಿಟ್ಟ. ಮಾಡಿ ರಾಘವೇಂದ್ರ ಸ್ವಾಮಿಯವರು ಸಂಚಾರ ಮಾಡ್ತಾ ಬಂದ್ರು. ವೆಂಕಣ್ಣ ಮಾಡಿದೆ ಅಂದ್ರೆ ಗುರುಳೆ ಅರ್ಧ ಆಗಿದೆ, ಸ್ವಲ್ಪ ಮುಗಿದೋಗುತ್ತೆ ಅಂತ. ಹೌದಾ, ತೋರಿಸು ಅಂದ್ರು. ತೋರಿಸಿದ್ರು. ನೋಡಿದ್ರು, ಈ ಕಲ್ಲಿಂದನ
ಈ ಕಲ್ಲಿಂದ ನನ್ನ ಸಶರೀರ ಬೃಂದಾವನ ಬೇಡಪ್ಪ, ನಾ ಈ ಕಲ್ಲಿಂದ ಮಾಡಿಸ್ಕೊಳಗಿಲ್ಲ. ಯಾಕೆ ಸ್ವಾಮಿ, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿಸಿವಿ, ಆದರೂ ಬೇಡಪ್ಪ ನನಗೆ. ಇದೇ ಮಾಡಿ ಸ್ವಾಮಿ, ನೋಡು ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಹೋಗ್ಬಿಟ್ರೆ ಮಾಧವರಂ ಅಂತ ಬರುತ್ತೆ, ದೊಡ್ಡ ಹಳ್ಳ ಇದೆ. ಹಳ್ಳ ನೀರೆಲ್ಲ ನದಿಗೆ ಸೇರುತ್ತೆ. ಹಳ್ಳದ ಪಕ್ಕದಲ್ಲಿ ಕಾಡು ಕಲ್ಲಿದೆ, ಕಪ್ಪಾದ ಕಲ್ಲು. ಆ ಶಿಲೆಯಿಂದಲೇ ತಂದು ಕಡಿದು ಬಿಟ್ಟು ಅಲ್ಲಿ ಬೃಂದಾವನ ಮಾಡಿಸುವ. ಯಾಕೆ ಸ್ವಾಮಿ ಆ ಶಿಲೆ ಬೇಕು? ಆ ಶಿಲೆಯಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ವನವಾಸ ಮಾಡಬೇಕಾದ್ರೆ ಸೀತಾದೇವಿ ಲಕ್ಷ್ಮಣನ ಕರ್ಕೊಂಡು ತಿರುಗ್ತಾ ಬಂದು ಇದೇ ಮಾಧವಾರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕಲ್ಲಿನ ಮೇಲೆ ಕೆಲವು ಗಳಿಗೆ ಅಲ್ಲಿ ಕೂತ್ಕೊಂಡಿದ್ದು ಹೋಗಿದ್ದಾನೆ. ಇದು ರಾಯರ ಸ್ಮರಣೆ. ಆದ್ರಿಂದ ಅದು ರಾಮಚಂದ್ರ ಕೂತಿರ್ತಕ್ಕಂಥ ಪವಿತ್ರ ಶಿಲೆ ಆದ್ರಿಂದ ಆ ಶಿಲೆಯಿಂದ ಬೃಂದಾವನ ಮಾಡಪ್ಪ ಅಂದ್ರೆ ಆಯ್ತು ಗುರುಗಳೇ, ತಮ್ಮ ಅಪ್ಪಣೆ, ಅದರಂತೆ ಮಾಡ್ತೀನಿ. ಈ ಶಿಲೆ ಏನ್ ಮಾಡ್ಲಿಗ? ಸುಂದರವಾಗಿ ಕೆತ್ತಿರ್ತಕ್ಕಂಥ ಪ್ರತಿಮೆ ಏನ್ ಮಾಡ್ಲಿ ಅಂದ್ರೆ, ಚಿಂತೆ ಮಾಡಬೇಡ, ನನ್ನ ಪರಂಪರೆಯಲ್ಲೇ ವಾದೀಂದ್ರ ತೀರ್ಥರು ಎಂಬತಕ್ಕಂಥ ಒಬ್ಬ ಜ್ಞಾನಿಗಳು ಬರ್ತಾರೆ, ಆ ಜ್ಞಾನಿಗಳಿಗೆ ಬೃಂದಾವನ ಇರಲಿ ಅಂದ್ರು. ಅಂದ್ರೆ ಅರ್ಥಾರ್ಥ ಏನಂದ್ರೆ, ರಾಘವೇಂದ್ರ ಸ್ವಾಮಿಯವರ ಪಕ್ಕದಲ್ಲಿರ್ತಕ್ಕಂತಹ ವಾದೀಂದ್ರ ತೀರ್ಥರ ಬೃಂದಾವನ ಏನಿದಿಲ್ಲ, ಆ ಬೃಂದಾವನವನ್ನ ರಾಯರು ಎಂದೋ ನೋಡಿದ್ರು. ಖಾಲಿ ಬೃಂದಾವನ ಎಂದೋ ನೋಡಿದ್ರು, ಯಾಕಂದ್ರೆ ಅವ್ರಿಗೋಸ್ಕರ ಮಾಡಿದ್ ಬೃಂದಾವನ, ಅದು ಅವ್ರಿಗೆ ಇರಲಿ ಅಂತ ಹೇಳಿದ್ರು. ನೀವು ಯಾವಾಗಾದ್ರೂ ಬೆಳಗ್ಗೆ ದರ್ಶನಕ್ಕೆ ಹೋಗ್ರಿ, ರಾಯರ ಬೃಂದಾವನ ನೋಡ್ರಿ, ಅಲ್ಲಲ್ಲಿ ಮ್ಯಾಣ ಮೆಚ್ಚಿರ್ತಾರೆ ಕಪ್ಪು ಶಿಲೆ. ಅದು ವಾದೀಂದ್ರ ಬೃಂದಾವನ ನೋಡ್ರಿ, ಹಳ್ಳ ಪಳ ಬರೀತಾರೆ. ನೋಡ್ಲಿಕ್ಕೆ ಸುಂದರವಾಗಿ ಕಾಣುವಂತಹ ಪ್ರತಿಮೆ ವಾದೀಂದ್ರ ಬೃಂದಾವನ. ಆದ್ರೆ ಮಹತ್ವವುಳ್ಳ ಕಲ್ಲಿನ ಪ್ರತಿಮೆ ಯಾವುದು? ನಮ್ಮ ರಾಯರ ಬೃಂದಾವನ. ಇದು ವಿಷಯ. ಇದನ್ನು ಕೂಡ ರಾಘವೇಂದ್ರ ಸ್ವಾಮಿ ಅವರು ಅಲ್ಲಿ ವಿಷಯವಾಗಿ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಭೂತ ಔಷಧ ಮುಂದೆ ಗೊತ್ತಲ್ಲ, ಆ ದೃಷ್ಟಿಯಿಂದ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಶಿಲೆ ಆ ಮಾಧವಾರದಲ್ಲಿ ಇದೆಯಪ್ಪ ಅಂತಂದು ಮಾಡಬೇಕು ಅಂತ ಹೇಳಿದ್ರು. ವಾದೀಂದ್ರ ತೀರ್ಥರು ಬೇರೆ ಯಾರಿಲ್ಲ ಸ್ವಾಮಿ. ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮಕ್ಕಳ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ ಅಂತ, ಅವರ ಮಕ್ಕಳ ಹೆಸರೇ ಪುರುಷೋತ್ತಮಾಚಾರ್ಯರು ಅಂತ, ಅವ್ರ ಮಕ್ಕಳ ಹೆಸರೇ ಶ್ರೀನಿವಾಸಾಚಾರ್ಯ ಅಂತ. ಆ ಶ್ರೀನಿವಾಸಾಚಾರ್ಯರೇ ವಾದೀಂದ್ರ ತೀರ್ಥ. ಆ ವಾದೀಂದ್ರ ತೀರ್ಥರ ಪೂರ್ವಾಶ್ರಮ ಮಕ್ಕಳೇ ಜಯರಾಮಾಚಾರ್ಯ ಅಂತ, ಅವರೇ ವಸತಿಯಲ್ಲಿರ್ತಕ್ಕಂಥ ಧೀರೇಂದ್ರ ಸ್ವಾಮಿಗಳು. ಧೀರೇಂದ್ರ ಸ್ವಾಮಿ ಅವರಿಗೆ ಬಹಳ ಜನ ಧೀರೇಂದ್ರ ಕರೀತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಸುಜೀಂದ್ರ ತೀರ್ಥರಿಂದ ಇಲ್ಲಿರ್ತಕ್ಕಂಥ ಸ್ವಾಮಿಗಳ ತನಕ ಎಲ್ಲರೂ ಕೂಡ ಅದನ್ನ ಏನಂತಾರಪ್ಪ ಅಂದ್ರೆ ರಿತ್ತಿರಾಯರು ಅಂತ ಕರೀತಾರೆ. ರಿತ್ತಿರಾಯರು ಅಂತ, ಯಾಕಂದ್ರೆ ಅವ್ರ ಮಹಿಮೆ ದೊಡ್ಡದಾಗಿದೆ. ಅವ್ರು ಬೃಂದಾವನ ಆಗಿದ್ದೇ ಬೇರೆಯಲ್ಲಿ, ಬೃಂದಾವನ ತಗೊಂಡೋಗಿ ಬೇರೆ ಇಟ್ಟಿದ್ದೇ ಬೇರೆಯಲ್ಲಿ. ಉದಾಹರಣೆಗೆ ನೀವು ಅಲ್ಲಿ ವಸತಿ ಹೋದ್ರೆ ಜ್ಞಾಪಿಸ್ಕೊಳ್ರಿ, ಅಲ್ಲೆಲ್ಲ ಸತ್ಯಬೋದು ದರ್ಶನ ಮಾಡಕ್ಕೆ ಹೋದಾಗ ವಸತಿ ಹೋದಾಗ ಅಲ್ಲಿ ನೋಡ್ಕೊಳ್ರಿ, ಅಲ್ಲಿ ಹಳೆ ರೀತಿ ಅಂತ ಬರುತ್ತೆ, ಹೊಸ ರೀತಿ ಅಂತ ಎರಡು ಬರ್ತವೆ. ಹೊಸ ರೀತಿ ಒಳಗೆ ಊರಿದೆ, ಊರೊಳಗೆ ಅವ್ರು ಬೃಂದಾವನ ಮಾಡಿಬಿಟ್ಟಿದ್ರು. ಬೃಂದಾವನ ಮಾಡಿ 7 ವರ್ಷ ಆಗಿತ್ತು. ನಿಮ್ಗೆ ಗೊತ್ತಿದೆ, ನೋಡಿದ್ರೆ ಗೊತ್ತಿಲ್ಲ, ಬೃಂದಾವನದಾಗಿ ದೇಹವನ್ನು ಕುಡಿಸ್ತಾರೆ, ಕುಡಿಸ್ಬಿಟ್ಟು ಇಲ್ಲೊಂದು ರಂಧ್ರ ಮಾಡ್ತಾರೆ, ಹೊಡಿತಾರೆ ತಲೆನ, ಅಲ್ಲಿ ಸಾಲಿಗ್ರಾಮ ಇಡ್ತಾರೆ, ಸುತ್ತಲೂ ಉಪ್ಪು ಹಾಕ್ತಾರೆ, ಸಾಸಿವೆ ಪುಡಿ ಹಾಕ್ತಾರೆ, ಕರ್ಪೂರ ಹಾಕ್ತಾರೆ, ಎಲ್ಲ ಮುಚ್ಚಿ ದಂಡ ಕಮಂಡ ಇಟ್ಬಿಟ್ಟು ತುಳಸಿ ಗಿಡ ಹಾಕ್ಬಿಟ್ಟು ಅದನ್ನು ಮಾಡಿಬಿಟ್ಟು ಅಲ್ಲಿ ಬಂಡೆ ಹಾಕಿ ಮುಚ್ಚಿಬಿಡ್ತಾರೆ. ಇದು ಬೃಂದಾವನ. ಯಾಕಂದ್ರೆ ನಾನು ಸುಜೀಂದ್ರ ನೋಡಿದ್ದೀನಿ, ಸುಶೀಂದ್ರ ನೋಡಿದ್ದೀನಿ, ಶ್ವೇತೀಂದ್ರ ನೋಡಿದ್ದೀನಿ, 3 ಬೃಂದಾವನ ನೋಡಿದ್ದೀನಿ. ಹೀಗೆ ಮಾಡ್ತಾರೆ. ಅಲ್ಲಿ ಕೂಡ ನಮ್ಮ ಧೀರೇಂದ್ರ ಮಾಡಿಬಿಟ್ಟಿದ್ರು. ಮಾಡಿದ ಮೇಲೆ 7 ವರ್ಷ ಆದ್ಮೇಲೆ ಒಬ್ರು ಕನಸಲ್ಲಿ ಬಂದು, ಧೀರೇಂದ್ರ ಸ್ವಾಮಿಗಳು ನನಗಿಲ್ಲಿ ಬೇಡ, ವರದಾ ನದಿ ಪಕ್ಕದಲ್ಲಿ ನನಗೆ ಬೃಂದಾವನ ಮಾಡ್ರಿ ಎಂಬುದಾಗಿ ಕನಸು ಬಿತ್ತಂತೆ. ಕನಸು ಬಿದ್ದಾಗ ಊರಲ್ಲರಿಗೆಲ್ಲ ಹೇಳಿ ನೆರವು ಮಾಡಿಕೊಂಡು ಆ 7 ವರ್ಷ ಆದ್ಮೇಲೆ ತೆಗೆದು ನೋಡ್ತಾರೆ. 7 ವರ್ಷಗಳ ಹಿಂದೆ ದೇಹವನ್ನು ಯಾವ ರೀತಿ ಇಟ್ಟಿದ್ರು ಅದೇ ದೇಹ ಹಾಗೇ ಇತ್ತು. ತುಳಸಿ ಆರ ಕೂಡ, ಅಂದ್ರೆ ಈ ತುಳಸಿ ಅಲ್ಲ, ಹಸಿ ತುಳಸಿ ಮಣಿ ಅಲ್ಲ, ತುಳಸಿ ಆರ ಕೂಡ ಒಣಗಿರಲಿಲ್ಲ. 7 ವರ್ಷಗಳ ಮೇಲೆ ಹಾಗೇ ಇತ್ತು. ಮತ್ತೆ ದೇಹ ತಗೊಂಡೋಗಿ ಕಲಾಕರ್ಷ ಮಾಡಿ ಇವತ್ತೇನು ನೀವು ವಸತಿ ಹೋಗ್ತಿರೋ ಆ ಬೃಂದಾವನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇವರು ಬೇರೆ ಯಾರಲ್ಲ, ವಾದೀಂದ್ರ ಸ್ವಾಮಿಯವರ ಪೂರ್ವಾಶ್ರಮದ ಮಕ್ಕಳು ಧೀರೇಂದ್ರ ಸ್ವಾಮಿಗಳು ಅಂತ ಹೇಳಿ. ರಾಯರ ಮೊಮ್ಮಗನ ಮಗ, ಮರಿಮೊಮ್ಮಗನ ಮಗ ಆಗ್ತಾರೆ. ಹಾಗೆ ಆ ರೀತಿ ಆ ಬೃಂದಾವನ ಪ್ರತಿಷ್ಠೆ ಮಾಡಿರ್ತಾರೆ. ಅದಕ್ಕೆ ಬೃಂದಾವನಕ್ಕೆ ಬೆಲೆ ಇರ್ತಕ್ಕಂಥದ್ದು. ಅವ್ರು ಏನ್ ಮಾಡ್ತಾರೆ, ಬೃಂದಾವನ ಕಲ್ಲಪ್ಪ, ಯಾವುದೇ ಬೃಂದಾವನ ಮಾಡಲಿ ಆ ಬೃಂದಾವನದಲ್ಲಿ ಸಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ, ಸುದರ್ಶನ ಜೊತೆಗೆ ಮೂಲ ಬೃಂದಾವನ ಇಷ್ಟೇ ಆಗ್ತಾರೆ. ಮೂರ್ತಿಕ ಬಂದ್ರೆ ಆಯ ಮೂರ್ತಿಕ ಆಗ್ತಾರೆ, ಅದಿರಲಿ ಬೇಡ ವಿಷಯ. ಹಾಗೆ ಮಾಡ್ತಾರೆ. ಆದ್ರಿಂದ ಅಲ್ಲಿ ಅಭಿಷೇಕ ಮಾಡಿದ ಕಲ್ಲಿನ ಅಭಿಷೇಕ ಅಲ್ಲ, ಆ ಪ್ರತಿಮೆಗೆ ಮಾಡ್ತಕ್ಕಂಥ ಅಭಿಷೇಕ. ಅದಕ್ಕೆ ಅದು ನಿರ್ಮಾಲ್ಯ, ಅದು ಪಾದೋದಕವನ್ನು ನಾವು ತಿರುವು ಸ್ವೀಕಾರ ಮಾಡ್ತೀವಿ. ದೇಹ ಇರೋದು ಕೆಳಭಾಗದಲ್ಲಿ. ಇದು ಬೃಂದಾವನ ಅಂದ್ಕೊಂಡ್ರೆ ದೇಹ ಇಲ್ಲಿಲ್ಲ, ನಾನು ಕೂತ್ರೆ ಇಲ್ಲಿಲ್ಲ, ಇದು ಕೆಳಗಿರುತ್ತೆ ದೇಹ. 8 ಅಡಿ ಕೆಳಗಡೆ ಬೃಂದಾವನದಲ್ಲಿ ದೇಹ ಇರುತ್ತೆ. ದೇಹದ ಮೇಲೆ ಬೃಂದಾವನ, ಆ ಬೃಂದಾವನ ಪ್ರತಿಮೆಗಳೆಲ್ಲ ಇಟ್ಟಿರ್ತಾರೆ. ಎಲ್ಲ ಪ್ರತಿಮೆ ಇಟ್ಟು ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಬಂದಿರತಕ್ಕಂಥದ್ದು. ಅಂತಹ ವಾದೀಂದ್ರ ಬೃಂದಾವನ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಇವರು ಕೂಡ ರಾಯರನ್ನ ಸ್ತೋತ್ರ ಮಾಡಿದ್ರಂತೆ ಬೃಂದಾವನ ಆಗಕ್ಕೆ ಮುಂಚೆ. ಯಾವ ರೀತಿ ಮಾಡಿದ್ರು ಗೊತ್ತಾ? ಒಂದು ಗುರುಗುಣ ಸ್ತವನ ಅಂತ ಒಂದು ಮಾಡಿದ್ದಾರೆ ಪುಸ್ತಕ ವಾದೀಂದ್ರ.
ಬಂದು ಗುರುಸ್ತವನ ಹೇಳ್ತಾ ಇದ್ರೆ ರಾಯರು ಅಳ್ಳಾಡ್ಬಿಟ್ರಂತೆ. ಅಲ್ಲಿ ನೋಡಿದಾರೆ, ನಾನು ಕೇಳಿದ ನಾನು ನೋಡಿದ್ದಲ್ಲ, ಅವಾಗಿನ ಕಾಲಕ್ಕೆ ಬೃಂದಾವನ ಅಳ್ಳಾಡ್ಬಿಟ್ಟಂತೆ. ಅಂದ್ರೆ ಚೆನ್ನಾಗಿ ವರ್ಣನೆ ಮಾಡಿದ್ಯಪ್ಪ, ಸರಿಯಾಗಿ ಹೇಳಿದ್ಯಾ ಅಂತ ರಾಯರು ತಲೆ ತೂಗಿದರು ಎಂಬುವಂತ ಶಬ್ದವನ್ನು ಹೇಳ್ತಾರೆ. ಯಾಕಂದ್ರೆ ಒಳಗೆಲ್ಲ ಚಿಕ್ಕ ಹುಡುಗರಿಂದ ಒಳಗೆಲ್ಲ ಹೋಗ್ತಾ ಇದ್ವಿ, ಆ ಬಂಡೆಗಳೇನೆ ರಾಯದ ಬೃಂದಾವನ ಕಲ್ಲಿದ್ರೆ ಅದಕ್ಕೆಲ್ಲ ಕೆಂಪು ಮ್ಯಾಣ ಸಿಗುತ್ತೆ, ಅದು ಅವಾಗ ಮೆತ್ತಾ ಇರ್ತಾರೆ, ಬಿಡಬಾರ್ದು. ಯಾಕಂದ್ರೆ 354 ವರ್ಷ ಆಯ್ತು ರಾಯರ ಸಶರೀರ ಬೃಂದಾವನ ಆಗಿ. ಅವತ್ತಿಂದ ಅಭಿಷೇಕ ಪಂಚಾಮೃತಿಕ ಪೂಜೆ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಅಂತಹ ಬೃಂದಾವನದ ಪಕ್ಕದಲ್ಲಿರ್ತಕ್ಕಂಥ ವಾದಿಂದ ಬೃಂದಾವನ ಈ ಬರುತ್ತೆ ಅಂತೇಳಿ ರಾಘವೇಂದ್ರ ಸ್ವಾಮಿಯವರು ಅವತ್ತೇ ಮುಂದೆ ಆಗುವಂತಹ ಭವಿಷ್ಯವಾಣಿಯನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ. ಭವಿಷ್ಯತ್ ಕಾಲದ ವಿಷಯವನ್ನ ತಿಳಿಸ್ತಕ್ಕಂಥವರಾದ ತಿಳಿಸಿಬಿಟ್ಟು ಆನಂತರದಲ್ಲಿ ರಾಘವೇಂದ್ರ ಸ್ವಾಮಿಯವರು ವರದೇಂದ್ರ ಬಗ್ಗೆ ಹೇಳ್ಬೇಕಾದ್ರೆ ಮತ್ಸಮೋಯೋಗಿ ಅಂತ ಹೇಳಿದ್ರು. ಸಪ್ತಮೋ ಮತ್ಸಮೋಯೋಗಿ. ನೋಡಿ, ಈ ಪರಂಪರೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ರಾಯರಾದ್ಮೇಲೆ ಯೋಗೇಂದ್ರು, ಸೂರ್ಯೇಂದ್ರು, ಸುಮತೇಂದ್ರು, ಉಪೇಂದ್ರು, ವಾದಿಯೇಂದ್ರು, ವಸುದೇಂದ್ರು, ವರದೇಂದ್ರು ಬಂದು ಇಲ್ಲಿ ಒಂದು 7-8 ಜನರೊಳಗೆ ಈ 3 ಜನ ಬಂದೋಗ್ಬಿಡ್ತಾರೆ. ಇವರು ಮಹಿಮೆಯನ್ನು ಮೊದಲೇ ಅವ್ರು ಹೇಳ್ಬಿಟ್ಟಿದ್ರು, ಈ ರೀತಿ ಆಗುತ್ತೆ, ಈ ರೀತಿ ಬರುತ್ತೆ ಅಂತ ಹೇಳಿ ಹೇಳಿದಾಗ ಆ ವರದೇಂದ್ರ ಮತ್ತೆ ಸಮ ಅಂದ್ಬಿಟ್ಟು ನಾನು ಸಮ ಅಂದಾಗ ನಾನೇ ಅಲ್ಲ ಅಂತ ಇತ್ತು. ರಾಘವೇಂದ್ರ ಸ್ವಾಮಿಗಳವರು ಏನನ್ನು ಕೊಡ್ತಾರೋ ಅದೆಲ್ಲವನ್ನು ಕೂಡ ವರದೇಂದ್ರ ಕೊಡ್ತಾರೆ ಅಂತ. ವರದೇಂದ್ರ ಬೃಂದಾವನ ಪೂರ್ಣದಲ್ಲಿತ್ತು. ಆದರೆ ಸುಜೇಂದ್ರ ಕಾಲಕ್ಕೆ ಅಲ್ಲಿ ಹಾವು ಬರೋದು, ತುಂಬ ಮಳಿಗೆ ಬಹಳ ಕಷ್ಟ. ಆಮೇಲೆ ವರದೇಂದ್ರ ಶಾಂತಮೂರ್ತಿಗಳಲ್ಲ, ಸ್ವಲ್ಪ ಗಟ್ಟಿಯಾದ ವ್ಯಕ್ತಿಗಳು. ಆಗ ಶಾಂತರಾಗಬೇಕು ಅಂತ ಹೇಳಿ ನಮ್ಮ ಸುಜೇಂದ್ರ ತೀರ್ಥ ಕನಸು ಬಿದ್ದು ಬಿಡದೆ, ಕನಸು ಬಿದ್ದ ಮೇಲೆ ರಾಯ ಪುಸ್ತಕ ತಗೊಂಡೋಗಿ ಆ ಬೃಂದಾವನದ ಮೇಲೆ ರಾಯ ಪ್ರತಿಷ್ಠೆ ಮಾಡಿದ್ರು. ವರದೇಂದ್ರ ತೀರ್ಥರ ಮೂಲ ಬೃಂದಾವನದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ, ಚಿಕ್ಕದಾಗಿರ್ತಕ್ಕಂಥ ಬೃಂದಾವನ ಇದೆ. ಅದು ಅಭಿಷೇಕ ಮಾಡಿದ್ರೆ ವರದೇಂದ್ರಿಗೂ ಬರ್ತಕ್ಕಂಥದ್ದಾಗತ್ತೆ. ಈ ರೀತಿ ಮಾಡಿದ್ರೆ ಅವತ್ತಿನ ಶಾಂತವಾಯಿತು. ಅಷ್ಟೇ ಯಾಕೆ, ನಮ್ಮ ಬಳ್ಳಾರಿ ಜಿಲ್ಲೆ ಸಿರುಗುಪಾತ್ರ ಕೆಂಚನಗುಡ್ಡ ಅಂತ ಇದೆ, ವಾದಿಂತ ಶಿಷ್ಯರು ಸಾಕ್ಷಾತ್ ಶಿಷ್ಯರು ವಸುದೇಂದ್ರ ತೀರ್ಥರು ಅಂತ. ಅಲ್ಲಿ ನದಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಅವರು ಮಹಾಜ್ಞಾನಿಗಳು. ಅವರು ಬೃಂದಾವನ ಮೇಲೆ ಯಾರೋ ಕೈ ಇಟ್ಬಿಟ್ರೆ, ಎಷ್ಟು ಜನ ಕೈ ಇಟ್ಟಾಗ ಮೆತ್ತಗಿತ್ತಂತೆ, ಮೆತ್ತಿಗೆ ಮುಚ್ಚಿಬಿಟ್ರೆ ಅದೇನಪ್ಪ ಅಂದ್ರೆ ಸರ್ಪ, 7 ಅಡಿ ಸರ್ಪ ಆ ಬೃಂದಾವನ ಮಾಡ್ಕೊಂತ ಆಯ್ತು. ಅವ್ರು ಯಾರಿಗೂ ಏನು ಮಾಡ್ತಿರ್ಲಿಲ್ಲ. ಈಗೆಲ್ಲ ಸ್ವಲ್ಪ ಜನ ಜಾಸ್ತಿ ಆಯ್ತು, ಬಿಲ್ಡಿಂಗ್ಗಳು ಅದು ಇದು ಕಟ್ಟಿ ಎಲ್ಲ ಹಾವು ಚೌಳೆಲ್ಲ ಓಡೋಗ್ಬಿಟ್ಟವೆ. ಎಲ್ಲ ಮನುಷ್ಯರು ಹಾವು ಚೌಡಾಗ್ಬಿಟ್ಟಾರೆ, ವಿಷಕಾರ್ತಕ್ಕಂಥ ಮನುಷ್ಯರಾಗ್ಬಿಟ್ಟಿದ್ದಾರೆ. ಹಾಗೆ ಪ್ರಾಣಿಗಳಿಗೆ ಅಷ್ಟೊಂದು ಇದಿತ್ತು. ಹಾಗೆ ಮಹಾಜ್ಞಾನಿಗಳು ಅಲ್ಲಿ ಕೂತಿರ್ತಕ್ಕಂಥವ್ರು. ಅಂತಹ ವರದೇಂದ್ರ ಬಗ್ಗೆ ನಾನು ಹೇಳಿದೆ ಅಂದ್ರೆ ಅವ್ರಿಗೆ ಎಷ್ಟು ಮಹಿಮೆ ಇರ್ಬೋದು ವರದೇಂದ್ರ ಬಗ್ಗೆ. ಮತ್ತು ಸಮ ಅಂದ್ರು, ನನ್ನ ಸಮ ಅಂದ್ರೆ ಕಲ್ಪವೃಕ್ಷ ಕಾಮದಿರಂತೆ ಕೇಳಿದ ವರವನ್ನು ಕೊಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿ ಅವರು. ಬೇರೆ ಯಾವುದನ್ನು ಕೂಡ ಅವರು ಇದು ಮಾಡೋದಿಲ್ಲ. ವರದೇಂದ್ರ ತರನೇ ಇರ್ತಕ್ಕಂಥವ್ರು. ಅಂದ್ರೆ ರಾಯರು ಹೇಗೋ ಆದ್ರೆ ರಾಯರೇ ವರದೇಂದ್ರ ಅಂತ ಅನ್ಕೋಬಾರ್ದು, ತಪ್ಪಾಗಿ. ರಾಯರಂತೆ ವರದೇಂದ್ರ ಅನುಗ್ರಹ ಮಾಡ್ತಾರೆ ಅಂತ ವಿಷಯವನ್ನ ರಾಘವೇಂದ್ರ ಸ್ವಾಮಿ ಅವರು ಅವತ್ತೇ ವಿಶೇಷವಾಗಿ ವರ್ಣನೆ ಮಾಡಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್ ಇತ್ಯವೇದ್ಯ ಕೃತವಾನ್ ಕೃತಿಸಾರ್ಧಂ ಅಂತೇಳಿ ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶೇಷವಾಗಿರ್ತಕ್ಕಂಥ ವರ್ಣನೆಯನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ವಾದೀಂದ್ರ ತೀರ್ಥರ ಬೃಂದಾವನ ಎಲ್ಲವನ್ನು ಕೂಡ ಹೇಳಿದ ಮೇಲೆ ಭೂತ ಭವಿಷ್ಯತ್ ಕಾಲವನ್ನ ದಿವ್ಯಜ್ಞಾನದಿಂದ ತಿಳಿಸ್ತಕ್ಕಂಥ ರಾಘವೇಂದ್ರ ಸ್ವಾಮಿಯವರು ಆಯಾಯ ಕಾಲದಲ್ಲಿ ಮಾಡಬೇಕಾಗಿರತಕ್ಕಂಥ ಕರ್ತವ್ಯಗಳನ್ನ ಗುರುಸಾರ್ವಭೌಮರು ವಿಶೇಷವಾಗಿ ಮಾಡ್ತಾ ಇದ್ರು. ಮಾಡಿದ ಮೇಲೆ ಈ ರಾಘವೇಂದ್ರ ವಿಜಯದಲ್ಲಿ ಇನ್ನು ಮೇಲೆ ಏನ್ ಬರುತ್ತಪ್ಪ ಅಂದ್ರೆ ವರ್ಣನೆಗಳು ಬರ್ತದೆ. ಕಾವ್ಯ ಅಂತ, ಇದು ಮಹಾಕಾವ್ಯ ಅಂದ್ರೆ, ಮಹಾಕಾವ್ಯ ಅಂದ್ರೆ ಇವೆಲ್ಲ ಇರಬೇಕು ಅಂತಿದೆ. ಏನಪ್ಪ ಅಂದ್ರೆ ಋತು ವರ್ಣನೆ,